पुष्णीतां मम सद्बुद्धिं वृष्णिवासिष्ठवंशजौ लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्तति भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं। श्रीगुरुभ्यो नमः। हरिः ओम्। ವಿವಾಹವನ್ನು ಹೇಗೆ ನಡೆಸಬೇಕು ಅಂತ ತಿಳಿಸುವುದಕ್ಕೋಸ್ಕರ ಭಗವಂತ ಕೃಷ್ಣನಾಗಿ ಅವತರಿಸಿದ್ದು. ಉಪನಯನ ಹೇಗೆ ನಡೆಸಬೇಕು ಅಂತ ತಿಳಿಸಲಿಕ್ಕೆ ವಾಮನನಾಗಿ ಅವತರಿಸಿದ್ದು. ವಾಮನನಾಗಿ ಆ ವಾಮನ ಸ್ವರೂಪದ ಯಥಾಸಂಭವ ಚಿಂತನೆಯನ್ನು ಪ್ರಾರಂಭ ಮಾಡೋಣ. ಇವತ್ತು ದೀರ್ಘಕಾಲ ತಾವು ಪ್ರತೀಕ್ಷೆಯಲ್ಲಿ ಕಾಲ ಕಳೆದಿದ್ದೀರಿ. ಆದರೆ ಭಗವತ್ ಚಿಂತನೆ ಮಾಡ್ತಾ ಇದ್ರಿ ಇಷ್ಟು ಹೊತ್ತು. ಇವತ್ತೊಂದು ಅರ್ಧ ಗಂಟೆಯಿಂದ 50 ನಿಮಿಷದ ಒಳಗೆ ಹೆಚ್ಚು ನೀವು ಸಾಕಪ್ಪ ಅಂತ ಅನಿಸುವುದಕ್ಕಿಂತ ಪೂರ್ವಭಾವಿಯಾಗಿ ಯಥಾಸಂಭವ ಶಾಸ್ತ್ರಾರ್ಥ ಚಿಂತನೆಯನ್ನು, ಶ್ರೀಮದ್ ಭಾಗವತದ ಕಥಾ ಚಿಂತನೆಯನ್ನು ನಾವು ನಡೆಸೋಣ. ಭಗವಂತನ ಯಾವುದೇ ಅವತಾರ ಕೇವಲ ಕಥಾಶ್ರವಣಕ್ಕೋಸ್ಕರವೇ ಮಾಡಿದ್ದಲ್ಲ. ಕಥೆಯನ್ನೇ ಆಲಿಸುವುದಕ್ಕೆ ಬೇಕಾದಷ್ಟು ವಿಷಯಗಳಿದ್ದಾವೆ. ಬೃಹತ್ ಕಥಾ ಅಂತ ಒಂದು ವಿಶೇಷ ಕ್ಷೇಮೇಂದ್ರನ ಗ್ರಂಥ ಇದೆ. ಕಥಾ ಸರಿತ್ಸಾಗರ ಅಂತ ಒಂದು ದೊಡ್ಡ ಗ್ರಂಥ ಇದೆ. ಅದರಲ್ಲಿ ಒಂದು 100ರಲ್ಲಿ 5ರಷ್ಟು ಮಾತ್ರ ತಗೊಂಡು ವಿಷ್ಣು ಶರ್ಮ ಅಂತೇಳಿ ಪಂಚತಂತ್ರ ಎಂಬ ಗ್ರಂಥವನ್ನು ರಚಿಸಿದ್ದಾನೆ. ಬಹಳ ದೊಡ್ಡ ಕಥಾ ಸಾಹಿತ್ಯ ಸಂಸ್ಕೃತ ಸಾಹಿತ್ಯದಲ್ಲಿದೆ. ಆದರೆ ಭಗವಂತನ ಲೀಲಾ ಕೈವಲ್ಯ ಅಥವಾ ಲೀಲಾ ಚರಿತೆಗಳು ಏನಿದ್ದಾವೆ ಅದು ಕಥಾಶ್ರವಣದ ಜೊತೆಗೆ ನಮ್ಮಲ್ಲಿ ಒಂದು ವಿಶಿಷ್ಟವಾದಂತಹ ಸಂಸ್ಕೃತಿಯನ್ನು ಒಡಮೂಡಿಸ್ತದೆ. ನಮ್ಮ ಬದುಕಿಗೆ ಒಂದು ದಾರಿಯನ್ನು ಪರಿಕಲ್ಪಿಸಿಕೊಡ್ತದೆ. ಹೀಗೆ ಬದುಕತಕ್ಕದ್ದು ಅನ್ನುವುದನ್ನು ತಿಳಿಸುವುದಕ್ಕೋಸ್ಕರ ಭಗವಂತನ ಅವತಾರ ಲೀಲೆಗಳಿದ್ದಾವೆ. ಬಲಿ ಎಂಬ ಒಬ್ಬ ಅಸುರನನ್ನು, ಪ್ರಹ್ಲಾದನ ಮೊಮ್ಮಗನಾದಂತಹ ಬಲಿ ಮಹಾರಾಜ, ಬಲಿ ಚಕ್ರವರ್ತಿ, ಆತನನ್ನು ನಿಗ್ರಹಿಸುವುದಕ್ಕೆ ದೇವರು ವಾಮನನಾಗಿ ಅವತರಿಸಬೇಕಾದ ಅವಶ್ಯಕತೆ ಇಲ್ಲ. ದೇವರು ಬಲಿ ಎಂಬಂತಹ ಒಬ್ಬ ಅಸುರ ಹುಟ್ಟದೇ ಹೋದರೆ ಸಾಕು ಅಂತ ಆಲೋಚಿಸಿದರೂ ಸಾಕಾಗ್ತದೆ. ಅಥವಾ ಹುಟ್ಟಿದಂತಹ ಬಲಿಯನ್ನು ನಿಗ್ರಹಿಸುವುದಕ್ಕೆ ದೇವರ ಸಂಕಲ್ಪ ಸಾಕಾಗ್ತದೆ. ವಾಮನನಾಗಿ ಅದಿತಿ ಕಶ್ಯಪ ತನೂಜನಾಗಿ ಆತ ಆವಿರ್ಭವಿಸ್ತಾನೆ ಅಂದರೆ ಅದರ ಹಿನ್ನೆಲೆಯಲ್ಲಿ ನಮ್ಮ ಶ್ರೇಯಸ್ಸಿನ ಉದ್ದೇಶ ಇದೆ. ಆ ಶ್ರೇಯಸ್ಸು ಏನದು ಅನ್ನುವುದನ್ನು ಅವಲೋಕನೆ ಮಾಡುವಂಥದ್ದು ಈ ಅಷ್ಟಮಸ್ಕಂದ ಭಾಗವತದ 14ನೇ ಅಧ್ಯಾಯದಿಂದ ಪ್ರಾರಂಭಿಸಿ 3 ಅಧ್ಯಾಯದಲ್ಲಿ ಬರುವ ಶ್ರೀ ವಾಮನಾವತಾರದ ಕಥಾಚಿಂತನೆಯ ಮೂಲ ಸತ್ವ ಇದೆ. ಉಪನಯನ ಅನ್ನುವುದು ಹುಟ್ಟಿದಂಥ ಎಲ್ಲ ವ್ಯಕ್ತಿಗಳಿಗೂ ನಡೆಸಬೇಕಾದದ್ದಲ್ಲ. ಆದರೆ ಯಾರು ವೇದಾಧಿಕಾರವುಳ್ಳ ಪರಂಪರೆಯಲ್ಲಿ ಆವಿರ್ಭವಿಸಿದ್ದಾನೆ ಅವನಿಗೆ 7ನೇ ವರ್ಷದಲ್ಲಿ ಅಥವಾ 8ನೇ ವರ್ಷದಲ್ಲಿ ನಡೆಸಲೇಬೇಕಾದಂತಹ ಬ್ರಾಹ್ಮಣರ ದೊಡ್ಡ ಹಬ್ಬ, ಅದಕ್ಕೆ ಉಪನಯನ ಅಂತ ಹೆಸರು. ಬೇರೆ ಕಡೆಯಲ್ಲಿ ನಮಗೆ ನಡೆಸತಕ್ಕಂತಹ ಷೋಡಶ ಸಂಸ್ಕಾರಗಳಲ್ಲಿ ಭಾರಿ ದೊಡ್ಡದು ಯಾವುದು ಅಂದರೆ ಮದುವೆ ಅಂತ ನಾವು ಹೇಳ್ತೇವೆ. ಯಾಕಂದರೆ ಮದುವೆ ಅನ್ನೋದು 100 ಜನಕ್ಕಿಂತ ಕಡಿಮೆ ಜನರಿಗೆ ಊಟ ಹಾಕುವ ಕಾರ್ಯಕ್ರಮ ಅಲ್ಲ. ಇವತ್ತೆಲ್ಲ 1000 ಜನದ ತನಕ ಹೋಗಿದೆ. ಅದು ಊಟ ಹಾಕುವುದಲ್ಲ, ಊಟ ಎತ್ತಿಕೊಂಡು ತಿನ್ನುವುದು ಪ್ರಕ್ರಿಯೆ. ಅದು ಸ್ವಲ್ಪ ಪ್ರಕ್ರಿಯೆ ಬೇರೆ ಆಗಿದೆ. ಆದರೆ ಉಪನಯನದ ವಿಧಾನ, ಅದರ ಬಗ್ಗೆಯೂ ಕೂಡ ಶಾಸ್ತ್ರ ಶತಾಧಿಕಾನ್ ಬ್ರಾಹ್ಮಣಾನ್ ಭೋಜಯೇತ್ ಅನ್ನೋ ಒಂದು ವಿಧಾನವನ್ನು ಮಾಡ್ತದೆ. 100ಕ್ಕೆ ಕಡಿಮೆ ಇಲ್ಲದೆ ವಿಪ್ರರಿಗೆ ಊಟ ಹಾಕಬೇಕಾದಂತಹ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಅದು ಈ ಉಪನಯನ ಅನ್ನುವ ವಿಧಾನ. ಅದೊಂದು ಹಬ್ಬ ಅಂತೆ. ವಿಪ್ರರಿಗೆ ವಿವಾಹಕ್ಕಿಂತ ದೊಡ್ಡ ಹಬ್ಬ ಉಪನಯನ. ಹಬ್ಬ ಉತ್ಸವ ಅನ್ನುವ ರೀತಿಯಲ್ಲಿ ಅದನ್ನು ಆಚರಿಸಬೇಕು. ಅದಕ್ಕೋಸ್ಕರ ಅರಿಶಿಣ ಎಣ್ಣೆಯ ಸ್ನಾನ ಏನು, ಹೆಂಗಸರ ವಿಶಿಷ್ಟವಾದಂತಹ ಆಭರಣಗಳು, ವಸ್ತ್ರಾದಿ ಧಾರಣೆಗಳೇನು, ಸ್ತ್ರೀಯರು ನಡೆದಾಡ್ತಾ ಇರುವಾಗ ಬಳೆಯ ಶಬ್ದಕ್ಕಿಂತ ಜಾಸ್ತಿ ಅವರು ಹುಟ್ಟ ವಸ್ತ್ರದ ಶಬ್ದಗಳಾಗ್ತಾ ಇರಬೇಕಂತೆ.
ಇದೆಲ್ಲ ಉಪನಯನ ವಿವಾಹಗಳಲ್ಲಿರುವ ಉತ್ಸವದ ಸೂಚಕವಾದಂತಹ ವಿಧಾನಗಳು. ಆದರೆ ಆ ಉತ್ಸವವನ್ನು ಆಚರಿಸುವುದರ ಹಿನ್ನೆಲೆ ಏನು ಅಂತ ಹೇಳಿದರೆ, ನಮ್ಮ ಕುಟುಂಬದಲ್ಲಿ ಆವಿರ್ಭವಿಸಿದಂತಹ ಒಂದು ಕುಡಿಗೆ ನಾವು ಜ್ಞಾನೋಪದೇಶವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಅನ್ನುವುದು ಅಷ್ಟು ಆ ಉತ್ಸವಕ್ಕೆ ಕಾರಣ. ಆದ್ರಿಂದಲೇ ಆ ಪ್ರಕ್ರಿಯೆಗೆ ಬ್ರಹ್ಮೋಪದೇಶ ಅಂತ ಒಂದು ಹೆಸರಿದೆ. ಬ್ರಹ್ಮ ಅಂದರೆ ದೇವರು ಅಂತ ಅರ್ಥ. ಅದಕ್ಕಿಂತ ಮುಖ್ಯವಾಗಿ ಬ್ರಹ್ಮ ಅಂತೇಳಿದರೆ ವೇದ ಅಂತ ಅರ್ಥ. ಬ್ರಹ್ಮ ಅಂದರೆ ಬೃಹತ್ತಾದದ್ದಕ್ಕೆ, ಬೃಹತ್ವಾತ್ ಬ್ರಹ್ಮ ಇತ್ಯಾಹು, ದೊಡ್ಡದಾದದ್ದನ್ನು ಬ್ರಹ್ಮ ಅಂತ ಕರೆಯುವುದು. ದೊಡ್ಡದಾದದ್ದು ಯಾವುದು? ಪರಮಾತ್ಮನಿಗಿಂತ ದೊಡ್ಡದು ಮತ್ತೊಂದಿಲ್ಲ. ಒಬ್ಬ ಸುಭಾಷಿತಕಾರನ ಪ್ರಕಾರ ಪರಬ್ರಹ್ಮಕ್ಕಿಂತಲೂ ದೊಡ್ಡದೊಂದಿದೆ ಅಂತೆ. ಅದು ಯಾವುದು ಅಂದರೆ ಮನುಷ್ಯನ ಆಸೆ ಅಂತ ಅವನು ಹೇಳ್ತಾನೆ. ಅದಕ್ಕಿಂತ ದೊಡ್ಡದು ಮತ್ತೊಂದಿಲ್ಲ, ಅಷ್ಟು ದೊಡ್ಡದು ಅಂತ. ಆದರೆ ಅದು ಆಲಂಕಾರಿಕವಾಗಿ ಹೇಳಿದ್ದು. ವಸ್ತುಸ್ಥಿತಿಯಲ್ಲಿ ಎಲ್ಲವನ್ನೂ ಆವರಿಸಿ ನಿಂತ ಅಂತರ್ ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಅಂತ ನಾರಾಯಣೋಪನಿಷತ್ತು ಹೇಳುವ ಹಾಗೆ ಎಲ್ಲೆಡೆ ತುಂಬಿದಂತಹ ಭಗವಂತ ನಾರಾಯಣನನ್ನು ಬ್ರಹ್ಮ ಅಂತ ಕರೀತೇವೆ. ಆ ಭಗವಂತ ನಾರಾಯಣನನ್ನು ಕುರಿತು ಇರತಕ್ಕಂತಹ ಗ್ರಂಥ ಸಮುದಾಯಕ್ಕೂ ಕೂಡ ಬ್ರಹ್ಮ ಅಂತಲೇ ಹೆಸರು. ಯಾಕಂದರೆ ಯಾವುದು ಎಲ್ಲಕ್ಕಿಂತ ದೊಡ್ಡದು, ಆ ಎಲ್ಲಕ್ಕಿಂತ ದೊಡ್ಡದಾದದ್ದನ್ನು ತಿಳಿಸುವುದಕ್ಕಿರತಕ್ಕಂತಹ ಶಬ್ದ ರಾಶಿಯೂ ಕೂಡ ಅಷ್ಟು ದೊಡ್ಡದಿರಬೇಕಲ್ವಾ. ಅದರಿಂದ ಸರ್ವ ಬೃಹತ್ ಅನಿಸಿದಂತಹ ಭಗವತ್ ತತ್ವವನ್ನು ಪ್ರತಿಪಾದಿಸತಕ್ಕಂತಹ ಶಬ್ದ ರಾಶಿಯೂ ಕೂಡ ಬಹಳ ದೊಡ್ಡದಿರುವುದರಿಂದ ಆ ಶಬ್ದ ರಾಶಿಗೆ ಅಕ್ಷರ ಬ್ರಹ್ಮ ಅಥವಾ ವೇದ ಬ್ರಹ್ಮ ಅಂತ ಹೆಸರು. ಆ ಬ್ರಹ್ಮವನ್ನು ಉಪದೇಶ ಮಾಡುವುದಕ್ಕೆ ಬೇಕಾದ ಪ್ರಕ್ರಿಯೆಯನ್ನು ನಾವು ಉಪನಯನ ಅಥವಾ ಬ್ರಹ್ಮೋಪದೇಶ ಅಂತ ಕರೆಯುವುದು. ಸಮಗ್ರ ವೇದದ ಉಪದೇಶ ಯಾರಿಂದಲೂ ಸಾಧ್ಯ ಇಲ್ಲ. ಯಾಕೆಂದರೆ ವೇದ ಅದು ಎಷ್ಟು ದೊಡ್ಡದು ಅಂತ ನಾವು ಕಲ್ಪಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ನಾವು ಭಾಗವತ ಒಂದಿಷ್ಟು ದೊಡ್ಡದು ಅಂತ ಪುಸ್ತಕದಲ್ಲಿ ನೋಡ್ತೇವೆ. ವೇದ ಅಂದರೆ ಅದು ಪುಸ್ತಕ ಅಲ್ಲ, ವೇದಕ್ಕೆ ಶ್ರುತಿ ಅಂತ ಹೆಸರು. ಕೇಳಿ ಕೇಳಿ ಋಷಿಯಿಂದ ಅವನ ಪುತ್ರನಿಗೆ, ಅವನ ಪುತ್ರನಿಂದ ಅವನ ಶಿಷ್ಯನಿಗೆ, ಅವನ ಶಿಷ್ಯನಿಂದ ಅವನ ಶಿಷ್ಯನಿಗೆ, ಹೀಗೆ ಕಿವಿಯಿಂದ ಕಿವಿಗೆ ಹರಿದು ಬಂದಿರತಕ್ಕಂತಹ ಅನಂತ ವೇದ ರಾಶಿ. ಋಗ್ವೇದವೇ ಅನಂತ, ಇನ್ನು ಯಜುರ್ವೇದವು ಸೇರಿದಾಗ ಅನಂತ ಗುಣಿಸು 2 ಅಂತ ಹೇಳುವಷ್ಟು ವಿಶಾಲವಾದದ್ದು. ಅದರ ವೈಶಾಲ್ಯವನ್ನು ನಿರೂಪಿಸುವುದನ್ನು ನಾವು ಯಜುರ್ವೇದದಲ್ಲಿ ಕಾಣ್ತೇವೆ. ಯಜುರ್ವೇದದ ಒಂದು ಮಂತ್ರ ಹೇಳ್ತದೆ, ಒಬ್ಬ ಭಾರದ್ವಾಜ ಗೋತ್ರೋತ್ಪನ್ನನಾದ ಮಹರ್ಷಿಗೆ ಒಂದು ಸಂಕಲ್ಪ ಆಯ್ತಂತೆ, ಇಡೀ ವೇದವನ್ನು ಓದಿ ಮುಗಿಸಬೇಕು ಅಂತ. ದೇವರ ಮುಂದೆ ಶ್ರೀ ಲಕ್ಷ್ಮೀನಾರಾಯಣ ಪ್ರೇರಣೆಯ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಸಮಗ್ರ ವೇದಾಧ್ಯಯನಂ ಕರಿಷಿ ಅಂತ ಸಂಕಲ್ಪವನ್ನು ಮಾಡಿದ. ಸುಮಾರು ಅವನಿಗೆ 45 ವರ್ಷ ಆದಮೇಲೆ ಇಂಥ ಬುದ್ಧಿ ಬರುವುದು. ಅದಕ್ಕಿಂತ ಮುಂಚೆ ಎಲ್ಲಿ ಬರ್ತದೆ ಬುದ್ಧಿ? ವೇದ ಓದಬೇಕು ಅಂತ ಬರುವುದಿಲ್ಲ. ಆ ವಯಸ್ಸಿಗೆ ಅವ ಈ ಸಂಕಲ್ಪ ಮಾಡಿದ. ಸಂಕಲ್ಪ ಮಾಡಿ ಅವನಿಗೆ 85 ಆಯಿತು, 95 ಆಯಿತು. 99 ಆಗುವಾಗ ಇಲ್ಲಿ ರೆಪ್ಪೆ ಎಲ್ಲ ಜಾರುವುದಕ್ಕೆ ಪ್ರಾರಂಭ ಆಯಿತು. ಅಷ್ಟು ಹೊತ್ತಿಗೆ ಅವನಿಗೆ ಅನಿಸಿತು, ನಾನು ಈ ಕಾಲ ಮುಗಿಯಿತು ನಂದು ಅಂತ ಅನಿಸಿತು. ಆದರೆ ವೇದದ ಕೊನೆ ಮುಕ್ತ ಇಲ್ಲ. ಒಂದಷ್ಟು ವೇದ ಓದ್ತಾ ಇದ್ದಾನೆ, ಹೊಸ ವೇದವನ್ನು ಅನುಸಂಧಾನ ಮಾಡ್ತಾ ಇದ್ದಾನೆ, ಆದರೆ ಮುಗಿತಾ ಇಲ್ಲ. ಆದರೆ ಈ ನನ್ನ ಆಯುಷ್ಯ ಮುಗಿಯಿತು ಅಂತ ಗೊತ್ತಾಯಿತು. ಸಂಕಲ್ಪ ಮಾಡಿದ್ದು ಸಮಗ್ರ ವೇದಾಧ್ಯಯನ ಈಗ ಆಗ್ತಾ ಇರುವುದು ಅತ್ಯಂತ ಕಡಿಮೆ. ಅದಕ್ಕೋಸ್ಕರ ಆತ ಇಂದ್ರನನ್ನು ಪ್ರಾರ್ಥಿಸಿದ. ಯಾವ ವೇದ ಮಂತ್ರವನ್ನು ದರ್ಶನ ಮಾಡ್ತಾ ಇದ್ದ ಆ ವೇದ ಮಂತ್ರದ ಮೂಲಕ ಇಂದ್ರನನ್ನು ಪ್ರಾರ್ಥಿಸಿದ. ಇಂದ್ರನಿಗೆ ಗೊತ್ತಾಯಿತು, ಇವ ನನ್ನನ್ನು ಕರಿತಾ ಇರುವುದು ಇನ್ನಷ್ಟು ಆಯುಷ್ಯ ಪ್ರದಾನ ಮಾಡಬೇಕು ಅನ್ನೋ ಉದ್ದೇಶದಿಂದ ಅಂತ ಗೊತ್ತಾಯಿತು. ಅವನು ಬರುವಾಗ ಅಶ್ವಿನಿ ದೇವತೆಗಳನ್ನು ಕರ್ಕೊಂಡು ಬರ್ತಾನೆ. ದಸರಾ ಮತ್ತು ನಾಸತ್ಯ ಅಂತ 2 ಅಶ್ವಿನಿ ದೇವತೆಗಳು ಅವರನ್ನು ಕರ್ಕೊಂಡು ಬಂದ. ಏನು ಅಂತ ಕೇಳಿದಾಗ ಇವ ಹೇಳಿದ, ನಾನು ವೇದ ಮುಗಿಸಬೇಕು ಅಂತ ಹೊರಟಿದ್ದೇನೆ, ನನಗೆ ಆಯುಷ್ಯ ತುಂಬ ಕಡಿಮೆ ಆಯಿತು, ಇನ್ನೊಂದು ಪಟ್ಟು ಆಯುಷ್ಯ ನನಗೆ ಕೊಡಬೇಕು ಅಂತ. ಇಂದ್ರ ಸರಿ ಅಂತೇಳಿ ಮತ್ತೊಂದು ಆಯುಷ್ಯ ಕೊಟ್ಟ. ಇನ್ನು 100 ವರ್ಷ ನಿಂಗೆ ಉಂಟು, ಬೇಕಾದಷ್ಟು ಓದು ಅಂತ. ಆ 100 ವರ್ಷ ಮುಗಿಯಿತು. ಇಂದು ವೇದ ಸಿಕ್ಕಾಬಟ್ಟೆ ಓದಿ ಆಗ್ತಾ ಇದೆ, ಆದರೆ ಓದದೇ ಇದ್ದ ವೇದರಾಶಿಯ ಕೊನೆಯಲ್ಲಿ ಅಂತ ಅಪಾರವಾದ ವೇದರಾಶಿಯಲ್ಲಿ ಎಲ್ಲಿಗೆ ಮುಗಿಸುವುದು ಅಂತ ಗೊತ್ತಾಗ್ತಾ ಇಲ್ಲ ಅವನಿಗೆ. ಮತ್ತೆ ಇಂದ್ರನನ್ನು ಕರೆದ. ಇಂದ್ರ ಈ ಬಾರಿಯೂ ಅಶ್ವಿನಿ ದೇವತೆಗಳನ್ನು ಕರ್ಕೊಂಡು ಬಂದಿದ್ದ. ಅಶ್ವಿನಿ ದೇವತೆಗಳು ಯಾವುದೋ ಒಂದು ಪಾನೀಯವನ್ನು, ದ್ರಾಕ್ಷಾರಿಷ್ಟ ಇದ್ದ ಹಾಗೆ ಒಂದು ಅರಿಷ್ಟವನ್ನು, ಅಮೃತವನ್ನು ಹಿಡ್ಕೊಂಡು ಬಂದಿದ್ದಾರೆ. ಇಂದ್ರ ಹೇಳ್ತಾನೆ, ಇನ್ನು 1 ಆಯುಷ್ಯ ಕೊಟ್ಟರೆ ಸಾಕಾಗುವುದಿಲ್ಲ ಇವನಿಗೆ, ವೇದ ಮುಗಿಸಬೇಕು ಒಂದು ಸಂಕಲ್ಪ ಇವನಿಗೆ, ಆದ್ರಿಂದ ಒಂದು 8 ಆಯುಷ್ಯ ಕೊಡಿ ಅಂತ ಹೇಳ್ತಾನೆ ಅಶ್ವಿ ದೇವತೆಗಳಿಗೆ. ಅಷ್ಟು ಆಯುಷ್ಯ 800 ವರ್ಷ ಓದಿದಂತೆ. ಮತ್ತೆ ಇಂದ್ರನನ್ನು ಕರೆದ, ಮುಗಿಲಿಲ್ಲ ನಂದು ಅಂತ. ಇಂದ್ರ ಈ ಬಾರಿ ಬಂದವ ಆ ಭಾರದ್ವಾಜನ ಕೈ ಹಿಡ್ಕೊಂಡು ಬಾ ನನ್ನ ಜೊತೆಗೆ ಅಂತ ಕರ್ಕೊಂಡು ಹೋಗ್ತಾನೆ. ಎಲ್ಲಿಗೆ ಅಂದರೆ ಮೇರು ಪರ್ವತದ ಸನ್ನಿಧಾನಕ್ಕೆ ಹೋಗ್ತಾನೆ. ಮೇರು ಪರ್ವತ ಅಂತ ಹೇಳಿದರೆ ಬಹಳ ದೊಡ್ಡದು, ಅದಕ್ಕಿಂತ ದೊಡ್ಡ ಪರ್ವತ ಈ ಬ್ರಹ್ಮಾಂಡದಲ್ಲಿ ಇಲ್ಲ.
ಬ್ರಹ್ಮಾಂಡದಲ್ಲಿರ್ತ ಭಾರತ ದೇಶದಲ್ಲಿ ಅಲ್ಲ, ಜಂಬೂದ್ವೀಪದಲ್ಲೂ ಅಲ್ಲ, ಸಮಗ್ರ ಸಪ್ತದ್ವೀಪ ವಸುಂಧರ ಅಂತ ಕರೆಸಿದಂತಹ ಈ ಭೂಮಿಯಲ್ಲಿ ದೊಡ್ಡ ಪರ್ವತ ಅಂತ ಹೇಳಿದರೆ ಮೇರು ಪರ್ವತ. ಇವತ್ತು ನಮಗೆ ಅದನ್ನು ದರ್ಶನ ಗೋಚರವಾದದ್ದಲ್ಲ, ಅದು ಕೆಳಗೆ ತೆಳ್ಳಗಿದ್ದು ಮೇಲಕ್ಕೆ ಹೋಗ್ತಾ ಇದ್ದ ಹಾಗೆ ಬೃಹದಾಕಾರವಾಗತಕ್ಕಂಥದ್ದು. ಅದಕ್ಕೆ ಬದಿಯಲ್ಲಿ ಮತ್ತೆ ಭೂತ ಪರ್ವತಗಳು, ಅವಷ್ಟಂಭ ಪರ್ವತಗಳು ಅಂತ ಮತ್ತೆ ಮೇರುಮಂದರ, ಸುಪಾರ್ಶ್ವ ಮೊದಲಾದಂತಹ ಪರ್ವತಗಳಿದ್ದಾರೆ. ಆ ಪರ್ವತಗಳಲ್ಲಿ ಮೇರುವಿನ ಹತ್ರ ಬಂದ. ಮೇರುವಿನಿಂದ ಒಂದಿಷ್ಟು ಅದರ ಪುಡಿ, ಬಂಗಾರದ ಬಣ್ಣದ ಪುಡಿ ಅಂತೆ ಅದು, ಅದರ ಮಣ್ಣನ್ನು ತೆಗೆದು ಕೈ ಹಿಡಿ ಅಂತ ಹೇಳಿದ. ಇಂದ್ರ ಮೇರುವಿನ ಮಣ್ಣನ್ನು ಅವನ ಕೈಗೆ ಹಾಕಿ ಅಲ್ಲಿಂದ ಅವನನ್ನು ಹಾಗೆ ಕರ್ಕೊಂಡು ವಾಯು ಮಾರ್ಗದಿಂದ ಆ ಕಡೆ ಗಂಧಮಾದನ ಪರ್ವತ ಇದೆ ದೂರದಲ್ಲಿ, ಆ ಗಂಧಮಾದನ ಪರ್ವತದಿಂದಲೂ ಒಂದು ಹಿಡಿ ಮಣ್ಣು ತೆಗೆದು ಇವನ ಕೈಗೆ ಹಾಕಿದ. ಆಮೇಲೆ ಹಾರಿಕೊಂಡು ಈ ಬದಿಗೆ ಬಂದ ಸುಪಾರ್ಶ್ವ ಅಂತ ಮತ್ತೊಂದು ಪರ್ವತ. ಆ ಪರ್ವತದ ಮಣ್ಣನ್ನು ತೆಗೆದು ಅವನ ಕೈಯಲ್ಲಿ ಹಾಕಿದ. ಕೈ ಭರ್ತಿ ಆಯಿತು, 3 ಪರ್ವತದ ಮಣ್ಣಿದೆ. ಆಮೇಲೆ ಮಧ್ಯಕ್ಕೆ ಕರ್ಕೊಂಡು ಬಂದು ತೋರಿಸ್ತಾನೆ, ಏನಿದು ಕೈಯಲ್ಲಿ ಮಣ್ಣು ಹಾಕಿರೋದು? ಅದಕ್ಕೆ ಅವ ಹೇಳ್ತಾನೆ, ಇಂದ್ರ, ಇದು ನೀನು ಇಲ್ಲಿಯ ತನಕ ಓದಿರುವ ವೇದ, ಅದು ಅಷ್ಟು ಉಳಿದಿರುವ ವೇದ ಅಂತ. ಅಂದರೆ ಉಳಿದಿರುವುದು ಯಾವುದು? ಮೇರು ಪರ್ವತದಷ್ಟು, ಸುಪಾರ್ಶ್ವ ಪರ್ವತದಷ್ಟು, ಗಂಧಮಾದನ ಪರ್ವತದಷ್ಟು ನೀನು ಉಳಿದಿರುವ ವೇದ ಅಷ್ಟಿದೆ. ಈಗ ಅದರಿಂದ ಅದು ಋಗ್ವೇದ, ಇದು ಯಜುರ್ವೇದ, ಇದು ಸಾಮವೇದ, ನಿಂದು ಈ 3 ಕೈ ಹಾಕಿದ್ದೇನೆ ಅಲ್ವಾ, ಇದು ನೀನು ಓದಿರುವ ವೇದ. ಅಂದರೆ ನೀನು ಇಷ್ಟು ಜನ್ಮಗಳಲ್ಲಿ ಏನು ವೇದಾಧ್ಯಯನ ಮಾಡಿದ್ದಿ ಅದು ಈ ಪರ್ವತದ ಮುಂದೆ ಇಷ್ಟೇ, ಇನ್ನು ಉಳಿದಿರುವಂತಹದ್ದು ಇಷ್ಟು ವಿಶಾಲವಾದ ವೇದರಾಶಿ. ಇಷ್ಟು ಹೇಳಿ, ಇದು ಯಜುರ್ವೇದವೇ ವೇದಗಳ ಮಹತ್ವವನ್ನು ಇಷ್ಟು ಹೇಳಿ ಕೊನೆಗೆ ಹೇಳ್ತದೆ ಅನಂತಾವಿ ವೇದಾಹ. ಆದ್ರಿಂದ ವೇದಗಳಿಗೆ ಇಷ್ಟು ಅಂತ ನಾವು ಯಾವುದೇ ಸೀಮೆಯನ್ನು ಹಾಕುವುದಕ್ಕೆ ಬರುವುದಿಲ್ಲ. ಅಸೀಮವಾದದ್ದು, ಸೀಮಾತೀತವಾಗಿರತಕ್ಕಂಥದ್ದು ವೇದ ಸಮುದಾಯ. ಆದ್ದರಿಂದ ಸಮಗ್ರ ವೇದವನ್ನು ನಾವು ಓದುವುದು ಸಾಧ್ಯ ಇಲ್ಲ. ವೇದ ಅಂದರೆ ಜ್ಞಾನ, ಜ್ಞಾನಕ್ಕೆ ಸೀಮೆ ಇಲ್ಲ, ಅನಂತವಾದದ್ದು. ಯಾವಾಗ ಅಮೂರ್ತವಾದ ಜ್ಞಾನಕ್ಕೆ ಒಂದು ಪರಿಮಿತಿ ಅನ್ನುವುದು ಇಲ್ಲವೋ ಆವಾಗ ಆ ಜ್ಞಾನವನ್ನು ಹೇಳುವಂತಹ, ಜ್ಞಾನಕ್ಕೆ ಒಂದು ಅಕ್ಷರ ರೂಪವನ್ನು ಕೊಟ್ಟಂತಹ ವೇದ ಸಮುದಾಯಕ್ಕೂ ಕೂಡ ಅಪರಿಮಿತತ್ವವನ್ನೇ ನಾವು ಅಂಗೀಕರಿಸಬೇಕು. ಅಪರಿಮಿತವಾದ ಅಪೌರುಷೇಯವಾದಂತಹ ವೇದರಾಶಿಯನ್ನು ನಾವು ಸಮಗ್ರವಾಗಿ ಅಧ್ಯಯನ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಆದರೆ ಆ ವೇದದ ಸಾರವನ್ನು ಒಬ್ಬ ಮಗನಿಗೆ ಕೊಟ್ಟಿತು ಅಂತಾದರೆ ಅದು ದಶಾಶ್ವಮೇಧ ಪುಣ್ಯವನ್ನು ಆ ಮಾತೃಪಿತೃಗಳಿಗೆ ಕೊಡ್ತದೆ ಅಂತ ಶಾಸ್ತ್ರ ವಿಧಾನ. ಅಂದರೆ ಯಾರು ತಂದೆಯಾದವ ಮಗನಿಗೆ ವೇದದ ಸಾರವನ್ನು ಉಪದೇಶಿಸಬೇಕು, ತಂದೆಗೆ ಅಷ್ಟು ಪುಣ್ಯ, ದಶಾಶ್ವಮೇಧದ ಪುಣ್ಯ. ಅದನ್ನು ಮಾಡಿಸಿದಂತಹ ತಂದೆಗೆ ಯಾರು ಗಾಯತ್ರಿ ಉಪದೇಶ ಕೊಟ್ಟಿದ್ದಾನಲ್ಲ ಅವರ ಅಪ್ಪ, ಅವರಿಗೆ 100 ಅಶ್ವಮೇಧದ ಪುಣ್ಯ ಅಂತೆ. ಅವರ ಅಪ್ಪನಿಗೆ ಅದಕ್ಕೆ ಗುಣಿಸು 10 ಮಾಡ್ತಾ ಹೋಗ್ಬೇಕು. ನನಗೆ ಲೆಕ್ಕ ಸರಿಯಾಗಿ ಬರುವುದಿಲ್ಲ. ಆ ಲೆಕ್ಕಾಚಾರದಲ್ಲಿ ಮೇಲಿನವರಿಗೆ, ಅಂದರೆ ಒಂದು ಮನೆಯಲ್ಲಿ ಒಂದು ಉಪನಯನ ನಡೀತದೆ ಅಂತ ಹೇಳಿದ್ರೆ ಆವಾಗ ಆಸ್ಫೋಟಯಂತಿ ಪಿತರಃ ಪ್ರನೃತ್ಯಂತಿ ಪಿತಾಮಹ. ಯಾಕಂದ್ರೆ ವೈಷ್ಣವೋಸ್ಮತ್ ಕುಲೇ ಜಾತಃ ಸಹ ಅಸ್ಮಾನ್ ತಾರಯಿಷ್ಯತಿ. ನಮ್ಮ ಕುಲದಲ್ಲಿ ಒಬ್ಬ ವಿಷ್ಣು ಭಕ್ತ ಆವಿರ್ಭವಿಸಿದ್ದಾನೆ, ವೇದ ಮಂತ್ರಗಳಿಗೆ ಬೇಕಾದ ಮೂಲ ವೇದವನ್ನು ಇವತ್ತು ಅಧ್ಯಯನ ಮಾಡ್ತಾ ಇದ್ದಾನೆ ಅಂತ ನಮ್ಮ ಹಿರಿಯರೆಲ್ಲ ಕುಣಿದು ಕುಪ್ಪಳಿಸತಕ್ಕಂತಹ ಒಂದು ವಿಶೇಷತೆ ಇದೆ. ಅದಕ್ಕೋಸ್ಕರ ಸಂಭ್ರಮಾಚರಣೆ ಮಾಡಬೇಕಂತೆ ಉಪನಯನ ಅನ್ನುವ ವಿಧಾನದಲ್ಲಿ. ಆ ದೃಷ್ಟಿಯಿಂದ ಉಪನಯನ ಅಂದರೆ ಏನು? ಬ್ರಹ್ಮೋಪದೇಶ. ಬ್ರಹ್ಮ ಅಂದ್ರೆ ಏನು? ವೇದವನ್ನು ಪೂರ್ತಿಗೊಳ್ಳಿಕ್ಕಾಗುವುದಿಲ್ಲ, ವೇದದ ಸಾರ. ವೇದದ ಸಾರಕ್ಕೆ ಗಾಯತ್ರಿ ಅಂತ ಹೆಸರು. ವೇದ ಸಾರ. ಗಾಯತ್ರೀಂ ಛಂದಸಾಂ ಮಾತೇದಂ ಬ್ರಹ್ಮ ಜುಷಸ್ವಮೇ. ಛಂದಸಾಂ ಮಾತಾ, ವೇದ ಮಾತಾ ಅಂತ ಕರೆಸಿಕೊಂಡಿರತಕ್ಕಂತಹ ಗಾಯತ್ರಿ ಮಂತ್ರವನ್ನು ವಟುವಿಗೆ, ತನ್ನ ಮಗನಿಗೆ ತಂದೆಯೇ ಉಪದೇಶಿಸಬೇಕು. ಕೆಲವು ಸಲ ಸತ್ಯನಾರಾಯಣಾಚಾರ್ಯ ಬಂದರು ಅಂತ ನಮ್ಮ ಹತ್ರ ಉಪದೇಶ ಕೊಡಿಸಲಿಕ್ಕಿಲ್ಲ, ಅಥವಾ ಪೀಠಾಧಿಪತಿಗಳು ಬಂದಿದ್ದಾರೆ ಅಂತ ಅವರ ಹತ್ರ ಉಪದೇಶ ಕೊಡಿಸುವುದಕ್ಕೂ ಅವಕಾಶ ಇಲ್ಲ. ಗಾಯತ್ರಿ ಮಂತ್ರವನ್ನು ಪಿತೈವೋಪನಯೇತ್ ಪುತ್ರಂ ತದಭಾವೇ ಪಿತುಪಿತ ಅಂತ ತಂದೆಯೇ ಉಪದೇಶ ಕೊಡಬೇಕು. ಆದರೆ ತಂದೆ ಗಾಯತ್ರಿ ಮಂತ್ರದ ಉಪದೇಶ ಕೊಡಬೇಕಾದ್ರೆ ಆ ಗಾಯತ್ರಿ ಮಂತ್ರಕ್ಕೆ ಉಪದೇಶಕ್ಕೋಸ್ಕರ ಒಂದು ಶಕ್ತಿಯನ್ನು ತಂದೆಯಾದವ ತಾನು ಸಂಪಾದನೆ ಮಾಡಬೇಕಂತೆ. ಉಪದೇಶಕ್ಕೋಸ್ಕರ ಶಕ್ತಿ ಸಂಪಾದನೆ ಹೇಗೆ? ತನ್ನ ಗಾಯತ್ರಿ ದಿವಸಕ್ಕೆ 10 ಗಾಯತ್ರಿ ಮಾಡಿದರೂ ಸಾಕಾಗ್ತದೆ. ಆದರೆ ಮಗನಿಗೆ ಉಪದೇಶ ಕೊಡಬೇಕಾದ್ರೆ ಅದೇ ಗಾಯತ್ರಿ ಮಂತ್ರವನ್ನು ಆತ 12 ಸಹಸ್ರಂ ಏನು ಕೃಚ್ಛ್ರತ್ರಯಂ ಚೋಪನೇತ ಪಾದಕೃಚ್ಛ್ರಂ ವಟುಶ್ಚರೇತ್ ಗುರುರ್ 12 ಸಹಸ್ರಂ ಗಾಯತ್ರೀಂಚ ಜಪೇತ್ ತಥಾ. ಉಪನಯನ ಪ್ರಕ್ರಿಯೆ ಶುರುವಾಗುವುದೇ ಹೀಗೆ. ಶೌನಕ ಮಹರ್ಷಿಗಳು ಹೇಳುವುದು ಗುರುಹು ಅಂತ ಹೇಳಿದ್ರೆ ಮಗನಿಗೆ ಗಾಯತ್ರಿ ಮಂತ್ರದ ಉಪದೇಶ ಮಾಡುವ ಅಪ್ಪನನ್ನು ಅವತ್ತಿಗೆ ಗುರು ಅಂತ ಕರೆಯುವುದು. ಗುರುವಾದಂತಹ ತಂದೆ
ಮಗನಿಗೆ ಗಾಯತ್ರಿ ಉಪದೇಶಿಸಬೇಕಾದ್ರೆ ತಾನು 12,000 ಗಾಯತ್ರಿ ಜಪವನ್ನು ಮಾಡಬೇಕಂತೆ. 24 ಮಾಡಿದರೆ ಭಾರಿ ವಿಶೇಷ, 24,000. ಆದರೆ ಅಲ್ಲಿ ಶಾಸ್ತ್ರ ಹೇಳಿದ್ದು 12,000 ಗಾಯತ್ರಿ ಜಪ ಮಾಡತಕ್ಕದ್ದು. 12,000 ಗಾಯತ್ರಿ ಜಪ ಮಾಡುವುದಂದ್ರೆ ಹೇಗೆ? ನಾವು ಭಾನುವಾರ 1,000 ಮಾಡುದು, ಉಳಿದ ದಿವಸಗಳಲ್ಲಿ ಒಂದು ಬರ್ದಿಡುದು, ಇವತ್ತು 100 ಎಕ್ಸ್ಟ್ರಾ 10 ಗಾಯತ್ರಿ ತಂದು ಜಪ ಅನುಷ್ಠಾನ ಮುಗಿಸುವುದು. ತನ್ನ 10 ಗಾಯತ್ರಿ ಜಪ ಎಲ್ಲ ಮುಗಿಸಿ, ನಾರಾಯಣ ಅಷ್ಟಾಕ್ಷರ ಉಪದೇಶ ಇದ್ರೆ ಅದನ್ನು ಎಲ್ಲ ಮಾಡಿ, ಶ್ರೀಕೃಷ್ಣಾರ್ಪಣ ವಸ್ತು ಅಂತ ಹೇಳಿ, ಆಮೇಲೆ ಕುಮಾರಸ್ಯ ಏನು ಹೆಸರು ಅಂತ ಕೇಳಬೇಕು ಕುಮಾರದ ಹತ್ರ. ಕುಮಾರಸ್ಯ ಬ್ರಹ್ಮೋಪದೇಶ ಅಧಿಕಾರ ಸಂಪತ್ತ್ಯರ್ಥಂ ಯಥಾಸಂಭವಂ ಗಾಯತ್ರಿ ಜಪಂ ಕರಿಷ್ಯೆ ಅಂತ ಪ್ರತ್ಯೇಕ ಸಂಕಲ್ಪ ಮಾಡಿ, ಅವ ದಿವಸಕ್ಕೆ ಇವತ್ತು 100 ಆಯಿತು ಅಂತ ಪೇಪರಲ್ಲಿ, ಇಲ್ಲ ಮನೆಯವರ ಹತ್ರ ಹೇಳ್ಬೇಕು, ಪ್ರಿಯದರ್ಶಿನಿಯವರ ಹತ್ರ ಹೇಳ್ಬೇಕು, 100 ಆಗಿದೆ, ಇದು 200 ಆಗಿದೆ, 300 ಆಗಿದೆ ಅಂತ ಹೇಳ್ಬೇಕು. ಅವರು ಒಟ್ಟು 12,000 ಗಾಯತ್ರಿ. ಅಕಸ್ಮಾತ್ ತನ್ನಿಂದ 12,000 ಗಾಯತ್ರಿ ಜಪ ಮಾಡ್ಲಿಕ್ಕೆ ಆಗುವುದೇ ಇಲ್ಲ, ಬ್ರಾಹ್ಮಣನಿಗೆ ಅಂತ ಪ್ರಸಂಗ ಬರುವುದಿಲ್ಲ, ಅಕಸ್ಮಾತ್ ಆಗುವುದೇ ಇಲ್ಲ ಅಂತ ಹೇಳಿದ್ರೆ ಆವಾಗ ಬ್ರಾಹ್ಮಣನಿಗೆ ಬಂಗಾರ ಕೊಟ್ಟು ಜಪ ಮಾಡಿ ಅಂತ ಹೇಳ್ಬೇಕಂತೆ. ಬ್ರಾಹ್ಮಣರಿಗೆ ಸುವರ್ಣ ದಕ್ಷಿಣೆಯನ್ನು ಕೊಟ್ಟು, ನನಗೆ ಪುರುಸತ್ತಾಗ್ತಾ ಇಲ್ಲ, ನೀವು ಯಜ್ಞೋಪಯುತವನ್ನು ಸ್ಪರ್ಶ ಮಾಡಿಕೊಂಡು 12,000 ಗಾಯತ್ರಿ ಜಪ ಮಾಡಿ ಅಂತ ಅವರ ಹತ್ರ ಆದರೂ ಗಾಯತ್ರಿ ಜಪವನ್ನು ಮಾಡಿಸತಕ್ಕದ್ದು ಅಂತ ಇದು ಶಾಸ್ತ್ರದ ಆದೇಶ. ಅಂದ್ರೆ ಗಾಯತ್ರಿ ಉಪದೇಶ ಅಂತ ಹೇಳಿದ್ರೆ ಬರೀ ಮನೆಯಲ್ಲಿ ಅರಿಶಿಣ ಕುಂಕುಮದ್ದು ಹಬ್ಬ, ಮತ್ತೊಂದು ಹಬ್ಬ, ಆಮೇಲೆ ಹೋಳಿಗೆ ಹಬ್ಬ ಇಷ್ಟೇ ಅಲ್ಲ, ಅದರ ಹಿನ್ನೆಲೆಯಲ್ಲಿ ಅದೊಂದು ಜ್ಞಾನಕ್ಕೆ ಸಂಬಂಧಪಟ್ಟದ್ದು ಅನ್ನುವ ಕಾರಣದಿಂದ ಅಲ್ಲಿ ಕೊಟ್ಟ ಮಂತ್ರದಲ್ಲಿ ಶಕ್ತಿ ವಿಶೇಷ ಅವನ್ನು ತುಂಬಿಸುವಂತಹ ಕೆಲಸ ಉಪದೇಶ ಮಾಡತಕ್ಕಂತಹ ತಂದೆಯ ಸ್ಥಾನಕ್ಕೆ, ಪಿತೃಸ್ಥಾನಕ್ಕೆ ಅದು ಪ್ರಾಪ್ತಿಯಾಗ್ತದೆ. ಅವರು ಆ ಗಾಯತ್ರಿ ಜಪವನ್ನು ಅನುಷ್ಠಾನ ಮಾಡಿ ಆ ಶಕ್ತಿಯನ್ನು ಅವತ್ತು ಗಾಯತ್ರಿ ಮಂತ್ರ ಉಪದೇಶದ ಮೂಲಕ ಮಗನಲ್ಲಿ ತಾನು ತನ್ನಲ್ಲಿದ್ದಂತಹ ಶಕ್ತಿಯನ್ನು ಪ್ರಾವಾಹನೆ ಮಾಡತಕ್ಕಂಥ ಒಂದು ವಿಶಿಷ್ಟ ಪ್ರಕ್ರಿಯೆ. ಆದ್ರಿಂದಲೇ ಗಾಯತ್ರಿ ಮಂತ್ರ ಉಪದೇಶ ಮಾಡಿದ ಕೂಡಲೇ ಮಗುವನ್ನು ನಿಲ್ಲಿಸ್ಲಿಕ್ಕುಂಟು. ನಿಲ್ಲಿಸಿದಾಗ ಇವ ಕೂತಿರ್ತಾನೆ, ಮಗ ನಿಂತಿರ್ತಾನೆ. ನಿಂತಹ ಮಗನ ಎದೆಗೆ ಸರಿಯಾಗಿ ಇವನ ಕಣ್ಣಿರ್ತದೆ ಅಂತ ಹಾಗೆ ಇರಬೇಕು. ಕೆಲವು ಸಲ ಏನಾಗ್ತದೆ ಅಂದರೆ ಉಪನಯನಾದ ಹುಡುಗನನ್ನು ಎದ್ದು ನಿಲ್ಲಿಸಿದಾಗ ಅವನ ಸೊಂಟಕ್ಕೆ ಸರಿಯಾಗಿಯೂ ಕಣ್ಣು ಬರುವುದಿಲ್ಲ. ಯಾಕಂದ್ರೆ 16 ವರ್ಷಕ್ಕೆ ಉಪನಯನ ಮಾಡ್ತಾ ಇರ್ತಾರೆ. ಇದು ಹಾಗಲ್ಲ, 7 ಅಥವಾ 8 ವರ್ಷಕ್ಕೆ ಉಪನಯನ ಮಾಡಿತು ಅಂತಾದ್ರೆ ಸರಿಯಾಗಿ ಇವನ ಕಣ್ಣಿಗೆ ಸರಿಯಾಗಿ ಅವನ ಎದೆ ಬರ್ತದೆ. ಆ ಎದೆಯ ಮೇಲೆ ಇವ ಕೈಯನ್ನಿಟ್ಟು ಒಂದು ಮಾತು ಹೇಳ್ತಾನೆ, ಮಮ ವ್ರತೆ ಹೃದಯಂತೆ ದದಾಮಿ, ಮಮ ಚಿತ್ತಂ ಅನುಚಿತ್ತಂತೆ ಅಸ್ತು, ಮಮ ವಾಚಂ ಅನುವ್ರತೋ ಜುಷಸ್ವ ಬೃಹಸ್ಪತಿಸ್ತ್ವಾ ನಿಯುನಕ್ತು ಮಕ್ಯಂ ಅಂತ ಒಂದು ಸುಂದರವಾದ ಮಂತ್ರ, ಯಜುರ್ವೇದದಲ್ಲಿ ಬರತಕ್ಕಂಥ ಮಂತ್ರ. ಅದನ್ನು ಋಗ್ವೇದಿಗಳು ಹೇಳುವುದು ಅದೇ ಮಂತ್ರವನ್ನು, ಅದನ್ನೇ ಹೇಳಬೇಕು ಅಂತ ವಿಧಾನ. ಏನು ಅಂತ ಹೇಳಿದ್ರೆ, ಮಮ ವ್ರತೆ ಹೃದಯಂತೆ ದದಾಮಿ, ನಾನು ಈ ಉಪನಯನವನ್ನು ನಿನಗೆ ಮಾಡ್ತಾ ಇರುವುದು ಯಾಕೆ ಅಂತ ಹೇಳಿದ್ರೆ, ನಮ್ಮ ಹಿರಿಯರು ಏನೇನನ್ನು ಅನುಷ್ಠಾನ ಮಾಡಿಕೊಂಡು ಬಂದಿದ್ದಾರೋ ಅದನ್ನು ನೀನು ಅನುಷ್ಠಾನ ಮಾಡಿಕೊಂಡು ಹೋಗಬೇಕು ಅಂತ ಈ ಉಪನಯನವನ್ನು ಮಾಡ್ತಾ ಇರು. ಆ ಶಕ್ತಿಯನ್ನು ನಾನು ಕೊಟ್ಟಂತಹ ಗಾಯತ್ರಿ ಮಂತ್ರ ನಿನ್ನಲ್ಲಿ ತುಂಬಿಸಲಿ. ಮಮ ವಾಚಂ ಅನುವ್ರತೋ ಜುಷಸ್ವ, ನಾನು ಏನು ನಿನಗೆ ಈಗ ಉಪದೇಶ ಮಾಡ್ತೇನೋ, ಒಂದು 12 ಉಪದೇಶ ಮಾಡ್ತಾರೆ ಅವತ್ತು. ಅದನ್ನು ನಾಯಿಗೆ ಕಲ್ಲು ಹೊಡಿಬೇಡ ಇತ್ಯಾದಿ ಉಪದೇಶ ಎಲ್ಲ ಅಲ್ಲಿಲ್ಲ, ಅಲ್ಲಿರತಕ್ಕಂಥ ಉಪದೇಶ ಬೇರೆ. ಒಂದು 12 ಉಪದೇಶಗಳು ಅಲ್ಲಿ ಉಂಟು. ಈ ಮಾತೇನಿದೆ ಇದನ್ನು ಏಕವ್ರತಃ ಜುಷಸ್ವ, ಇದು ಒಂದು ವ್ರತ ಎಂಬ ಭಾವದಿಂದ ನೀನು ಈ ಮಾತುಗಳನ್ನು ನಡೆಸಿಕೋ. ಆ ಮಾತು ಏನು ಅನ್ನುವುದನ್ನು ವಾಮನನ ಉಪನಯನದ ಹೊತ್ತಿಗೆ ನೋಡೋಣ. ವಾಮನನಿಗೂ ಆ ಮಾತಿನ ಉಪದೇಶ ಇದೆ. ಅಂತೂ ಆ ಉಪದೇಶವನ್ನು ನೀನು ಅನುಷ್ಠಾನ ಮಾಡು. ಬೃಹಸ್ಪತಿ ಸ್ವಾನಿಯುನಕ್ತು ಮಕ್ಯಂ, ನಿನ್ನಲ್ಲಿ ಎಲ್ಲ ಶಾಸ್ತ್ರಗಳನ್ನು ದೇವತೆಗಳಿಗೂ ಉಪದೇಶ ಮಾಡಿರತಕ್ಕಂತಹ ಬೃಹಸ್ಪತಿ ಅನಿಸಿದಂತಹ ಗುರು ನನ್ನಲ್ಲಿ ನಿಂತುಕೊಂಡು ನಿನ್ನಲ್ಲಿ ಅಂತಹ ನಿಯಮನವನ್ನು ಮಾಡಲಿ. ಈ ಶಾಸ್ತ್ರವಿಹಿತವಾದ ವಿಧಾನದಿಂದ ಬದುಕತಕ್ಕಂತಹ ಶಕ್ತಿಯನ್ನು ಆ ಬೃಹಸ್ಪತಿ ದೇವ ನಿನ್ನಲ್ಲಿ ತುಂಬಿಸಲಿ ಅಂತ ಪ್ರಾರ್ಥನೆ ಮಾಡತಕ್ಕಂಥ ಒಂದು ವಿಶಿಷ್ಟ ಮಂತ್ರ ಗಾಯತ್ರಿ ಮಂತ್ರೋಪದೇಶಾನಂತರದಲ್ಲಿ ಹೇಳುವಂಥದ್ದು ಪೌರೋಹಿತ್ಯ ಪ್ರಕ್ರಿಯೆಯಲ್ಲಿ ನಿರೂಪಿತವಾದದ್ದು. ಆ ನಿಟ್ಟಿನಿಂದ ಅದನ್ನು ಉಪನಯನ ಅಂತ ಕರೆಯುವುದು. ನಿಜವಾಗಿ ಉಪನಯನ ಅಂದ್ರೆ ಏನು? ಹತ್ತಿರಕ್ಕೆ ಕರ್ಕೊಂಡು ಹೋಗುವುದು ಅಂತ ಸಾಮಾನ್ಯ ಅರ್ಥ ಹೇಳ್ತೇವೆ. ನಮ್ಮ ಅರ್ಥದಲ್ಲಿ ನಯನ ಅಂದ್ರೆ ಕಣ್ಣು ಅಲ್ವಾ? ನಯನ ಅಂದ್ರೆ ಕಣ್ಣು. ಉಪನಯನ ಅಂತ ಹೇಳಿದ್ರೆ ಕನ್ನಡಕ. ಉಪನೇತ್ರ ಅಂದ್ರೆ ಕಣ್ಣಿಗೊದ್ದು ಹಾಕುವ, ಕಣ್ಣಿನ ಹತ್ತಿರದಲ್ಲಿ ಸಿಕ್ಕಿಸಿಕೊಳ್ತಕ್ಕಂತಹ ಸ್ಪೆಕ್ಸ್, ಅದನ್ನು ಉಪನಯನ ಅಂತ ಸಂಸ್ಕೃತದಲ್ಲಿ ಕರೀತಾರೆ. ಆದರೆ ವಸ್ತುತಃ ಹಾಗರ್ಥ ಅಲ್ಲ. ನಯನ ಅಂದ್ರೆ ಕಣ್ಣು, ಉಪನಯನ ಅಂದ್ರೆ ಮೇಲ್ಗಣ್ಣು ಅಂತ ಅರ್ಥ, ಮೇಲಿನ ಕಣ್ಣು ಅಂತ. ಯಾಕಂದ್ರೆ ಉಪ ಅನ್ನುವುದಕ್ಕೆ ಸಂಸ್ಕೃತದಲ್ಲಿ ಎತ್ತರ, ಮೇಲೆ, ಶ್ರೇಷ್ಠ ಅನ್ನೋ ಅರ್ಥ. ಎಲ್ಲ ಭಾಷೆಯಲ್ಲೂ ಉಪ ಅನ್ನೋದಕ್ಕೆ ಅದೇ ಅರ್ಥ. ಹಿಂದಿಯಲ್ಲಿ ಏನು ಹೇಳ್ತಾರೆ ಮೇಲೆ ಅನ್ನೋದಕ್ಕೆ? ಉಪರ್, ಉಪರ್ ಅಂತಾರೆ. ಸಂಸ್ಕೃತದಲ್ಲಿ ಉಪರಿ ಅಂತಲೂ ಒಂದು ಶಬ್ದ ಇದೆ. ಉಪ ಅಂದ್ರೆ ಉಪರ್. ಇಂಗ್ಲಿಷ್ನಲ್ಲೂ ಉಪ್ಪು ಅಂತಲೇ ಅಲ್ವಾ ಬರೆಯೋದು?
ಓದುದು ಮಾತ್ರ ಅಪ್ಪು ಅಂತ, ಬರೆಯುವುದು ಉಪ್ಪು ಅಂತ. ಅದು CUT ಕುಟ್ಟು ಅಂತ ಹೇಳಿದ್ರೆ ಸಿಟ್ಟು ಬರುತ್ತೆ ಅವರಿಗೆ. PUT ಪುಟ್ಟು ಅಂತಲೇ ಹೇಳ್ಬೇಕು, ಪಟ್ಟು ಅನ್ನೋ ಆಗಿಲ್ಲ ಅವರು. ಉಪ ಅಂತಲೇ ಬರಿ. ಉಪ ಅನ್ನುವುದಕ್ಕೆ ಊರ್ಧ್ವ, ಎತ್ತರ, ಸಂಸ್ಕೃತದ ಶಬ್ದ. ಆಚಾರ್ಯರು, ಶ್ರೀಮಧ್ವಾಚಾರ್ಯರು ಉಪನಿಷತ್ತಿನಲ್ಲಿ ಉಪಶಮ ಅಂತ ಒಂದು ಶಬ್ದ ಬಂದಾಗ ಪ್ರಪಂಚೋಪಶಮಂ ಅಂತ ಒಂದು ಶಬ್ದ ಬಂದರೆ, ಉಪ ಅನ್ನೋ ಶಬ್ದ ಏನು ಹೇಳ್ತದೆ ಅಂದ್ರೆ ಉತ್ಕೃಷ್ಟಾನಂದರೂಪತ್ವಾತ್ ಉಪಶಬ್ದ ಶ್ರುತೌ ಶ್ರುತಃ. ಉಪ ಅಂದ್ರೆ ಉತ್ಕೃಷ್ಟ, ಎತ್ತರ ಅಂತ ಅರ್ಥ. ಅದರಲ್ಲಿ ಉಪಾಧ್ಯಾಯ ಅಂತ ನಾವು ಯಾರನ್ನು ಕರೆಯುವುದು? ಉತ್ಕರ್ಷಕ್ಕೆ ಬೇಕಾದ ಅಧ್ಯಯನವನ್ನು ಮಾಡಿಸುವವನಿಗೆ ಉಪಾಧ್ಯಾಯ ಅಂತ ಹೆಸರು. ಉಪನ್ಯಾಸ ಅಂತ ಹೇಳಿದರೆ ಉತ್ಕೃಷ್ಟವಾದ ಸ್ಥಿತಿಯಲ್ಲಿ ನಮ್ಮ ಮಾನಸಿಕತೆಯನ್ನು ಸ್ಥಾಪಿಸುವವ. ನ್ಯಾಸ ಮಾಡುವುದು ಅಂದ್ರೆ ಇಡುವುದು. ಉತ್ಕರ್ಷದಲ್ಲಿ ಸ್ಥಾಪನೆ ಮಾಡತಕ್ಕಂಥವಂತನ್ನು ಉಪನ್ಯಾಸಕ, ಉಪನ್ಯಾಸ ಅನ್ನೋ ಶಬ್ದದಿಂದ ಕರೆಯುವುದು. ಉಪನಿಷತ್ ಅಂದ್ರೆ ಎತ್ತರದಲ್ಲಿ ಹೊಂದ್ಕೊಂಡು ಹೋಗಿ ನಿಲ್ಲಿಸುವಂತಹದ್ದು. ಉಪನಿಷಾದಯತಿ ಇತಿ ಉಪನಿಷತ್, ಎತ್ತರದಲ್ಲಿ ನಿಲ್ಲಿಸುವಂತಹದ್ದು ಅನ್ನೋ ಅರ್ಥದಲ್ಲಿ ಉಪನಿಷತ್ ಶಬ್ದ ಇದೆ. ಕನ್ನಡದಲ್ಲೂ ಉಪ್ಪರಿಗೆ ಅಂತ ಹೇಳಿದ್ರೆ, ಉಪ್ಪರಿಗೆ ಉಪ ಅಂತ ಹೇಳಿದ್ರೆ ಮೇಲೆ ಅನ್ನೋ ಅರ್ಥದಲ್ಲೇ ಕನ್ನಡದಲ್ಲೂ ಕೂಡ ಬಳಕೆಯಲ್ಲಿರುವಂತಹದ್ದು. ಆದರೆ ಕನ್ನಡದಲ್ಲಿ ಈಗ ವ್ಯತ್ಯಾಸ ಆಗಿದೆ. ಉಪನಿರ್ದೇಶಕರು ಅಂದ್ರೆ ಡೆಪ್ಯೂಟಿ ಅಂತ ಅರ್ಥ ಆಗಿದೆ. ಸಂಸ್ಕೃತದಲ್ಲಿ ಇಂದ್ರ, ಉಪೇಂದ್ರ. ಈಗ ವಾಮನನಿಗೆ ಉಪೇಂದ್ರ ಅಂತ ಹೆಸರು. ಯಾಕೆ ಉಪೇಂದ್ರ ಅಂದ್ರೆ? ಉಪ ಅಂದ್ರೆ ಉತ್ಕೃಷ್ಟನಾದ ಇಂದ್ರ, ಇಂದ್ರಿಯನಿಗಿಂತಲೂ ಒಂದು ಸ್ಥಾನದಲ್ಲಿ ಎತ್ತರದಲ್ಲಿರ್ತಕ್ಕಂಥವು, ಎತ್ತರದ ಇಂದ್ರ ಅನ್ನೋ ಅರ್ಥದಲ್ಲಿ ಉಪೇಂದ್ರ ಅಂತ ಭಗವಂತನನ್ನು ಕರೆಯುವುದು. ಹೀಗೆ ಉಪ ಅಂದರೆ ಎತ್ತರ, ನಯನ ಅಂದ್ರೆ ಕಣ್ಣು. ಉಪನಯನ ಅಂದ್ರೆ ಏನಾಯ್ತು ಈಗ? ಎತ್ತರದ ಕಣ್ಣು. ಎತ್ತರದ ಕಣ್ಣು ಯಾವುದು? ಒಳಗಣ್ಣು. ಈಗ ಹೊರಗಣ್ಣು ಏನಿದೆ, ಇದಕ್ಕೆ ಕಾಣಿಸುವಂತಹದ್ದು ಅತ್ಯಂತ ಕಡಿಮೆ. ಹೊರಗಣ್ಣಿಗೆ ಕಾಣಿಸುವಂತಹದ್ದು ತುಂಬಾ ಕಡಿಮೆ. ಹೊರಗಣ್ಣಿಗೆ ಕಾಣಿಸುವ ಎಲ್ಲಿ? ಕಣ್ಣು ಕೂಡ ಕಣ್ಣಿಗೆ ಕಾಣಿಸುವುದಿಲ್ಲ. ಕಣ್ಣಿನ ರೆಪ್ಪೆಯನ್ನು ಕೂಡ ಲೆಕ್ಕ ಹಾಕುವುದಕ್ಕೆ ಈ ಕಣ್ಣಿಗೆ ಸಾಮರ್ಥ್ಯ ಇಲ್ಲ. ಹಾಗಾದ್ರೆ ಒಳಗಣ್ಣು ಮತ್ತೊಂದಿದೆ. ಆ ಒಳಗಣ್ಣನ್ನು ತೆರೆಸತಕ್ಕಂತಹ ಪ್ರಕ್ರಿಯೆಯನ್ನೇ ಉಪನಯನ ಅಂತ. ಅಧ್ಯಯನ ಅಂದ್ರೆ, ನಮ್ಮ ಶಾಸ್ತ್ರಾಧ್ಯಯನ ಅಂದ್ರೆ ಅದು ಹೊರಗಣ್ಣಿಗೋ ಹೊರಗಿವಿಗೋ ಅಥವಾ ಹೊರ ಬಾಯಿಯಲ್ಲೋ ಹೇಳ್ತಕ್ಕಂತಹ ಅಧ್ಯಯನ ಅಲ್ಲ. ಅದೆಲ್ಲ ಅಂತರ್ಮುಖವಾಗಿ ಚಿಂತನೆಗೆ ಸಂಬಂಧಪಟ್ಟಂತಹ ವಿಷಯಗಳು ಅನ್ನೋ ಅರ್ಥದಲ್ಲಿ ಎತ್ತರದ ಒಳಗಣ್ಣನ್ನು ತೆರೆಸುವುದಕ್ಕೆ ಬೇಕಾದಂತಹ ಒಂದು ವಿಶಿಷ್ಟವಾದ ಷೋಡಶ ಸಂಸ್ಕಾರಾಂತರ್ಗತವಾದ 9ನೆಯ ಸಂಸ್ಕಾರವನ್ನು ಉಪನಯನ ಅಂತ ಕರೆಯುವುದು. ಈ ಉಪನಯನ ಬೇರೆ ಬೇರೆ ಶಬ್ದದಿಂದ ಕಲಿಸಿಕೊಳ್ತದೆ. ಅದರಲ್ಲಿ ಒಂದು ಸೊಂಟಕ್ಕೆ ಒಂದು ಹಗ್ಗ ಸುತ್ತಲಿಕ್ಕಿದೆ. ನಂಗಲ್ಲ, ನಿಂಗೆ. ಸೊಂಟಕ್ಕೊಂದು ಹಗ್ಗ ಸುತ್ತಲಿಕ್ಕೆ. ಆ ಹಗ್ಗಕ್ಕೆ ಏನು ಹೆಸರು? ಮೌಂಜಿ ಅಂತ ಹೆಸರು. ಮುಂಜ ಅಂತ ಒಂದು ಜಾತಿಯ ಹುಲ್ಲಿದೆ. ದರ್ಭ ಅಂತಿದೆ, ಕುಶ ಅಂತಿದೆ, ಮುಂಜ ಅಂತಿದೆ. ಇದೆಲ್ಲ ಬೇರೆ ಬೇರೆ ಥರದ. ಇಶೀಕ ಅಂತ ಮತ್ತೊಂದಿದೆ. ಇದನ್ನೆಲ್ಲ ದರ್ಭೆಯ ಸ್ಥಾನದಲ್ಲಿ ಬಳಸುವುದಕ್ಕೆ ಯೋಗ್ಯವಾದದ್ದು. ದರ್ಭೆ ಹಾಗೆ ಇರ್ತದೆ, ಆದರೆ ಸ್ವಲ್ಪ ಹರಿತ ಇರ್ತದೆ, ಕೆಲವು ಹರಿತ ಇರುವುದಿಲ್ಲ, ಕೆಲವು ಉದ್ದ ಇರ್ತದೆ, ಕೆಲವು ದಪ್ಪ ಇರ್ತದೆ, ಕೆಲವು ಹೀಗೆ ಬಂದು ಅಡ್ಡ ಬೀಳ್ತದೆ. ಇಂಥದ್ದೆಲ್ಲ ಆ ವ್ಯತ್ಯಾಸದಿಂದ ಅದಕ್ಕೆ ಹೆಸರು ಬೇರೆ ಇರ್ತದೆ. ಆ ಮುಂಜಾ ಅನ್ನುವ ಜಾತಿಯ ಹುಲ್ಲು ಅದು ಬೃಹಸ್ಪತಿಗೆ ಸಂಬಂಧಪಟ್ಟಂತಹ ಹುಲ್ಲು. ಆ ಹುಲ್ಲು ಅದನ್ನು ಜೋಡಿಸಿ 3 ಸೇರಿಸಿ ಹಗ್ಗ ಮಾಡಿ, ಮತ್ತೆ 3 ಸೇರಿಸಿ ಹಗ್ಗ ಮಾಡಿ, ಮತ್ತೆ 3, ಆ 3 ಸೇರಿಸಿ ಮತ್ತೆ ಹಗ್ಗ ಮಾಡಬೇಕು. 3 ಮುಪ್ಪುರಿಗೊಂಡಂತಹ ಒಂದು ಹಗ್ಗವನ್ನು ರಚಿಸ್ತಾರೆ. ಪುರೋಹಿತರಿಗೆ ಗೊತ್ತಿರ್ತದೆ ಹೇಗೆ ಮಾಡಬೇಕು ಅದನ್ನು ಅಂತ. ಆ ಹಗ್ಗಕ್ಕೆ ಮೌಂಜಿ ಅಂತ ಹೆಸರು. ಮುಂಜಾ ಅನ್ನೋ ಹುಲ್ಲಿನಿಂದ ಮಾಡಿದ್ರಿಂದ ಮೌಂಜಿ ಅಂತ ಹೆಸರು. ಆ ಮೌಂಜಿಯನ್ನು ಅರಶಿಣ ಬಣ್ಣದ ಬಟ್ಟೆಯನ್ನುಟ್ಟಂತಹ ವಟುವಿನ ಸೊಂಟಕ್ಕೆ ಪ್ರದಕ್ಷಿಣಾಕಾರವಾಗಿ ತಂದೆ ತಾಯಿ ಇಬ್ಬರೂ ಕೂಡ ಸೇರಿಕೊಂಡು 3 ಸುತ್ತು ಸುತ್ತಲಿಕ್ಕುಂಟು. 3 ಸುತ್ತು ಸುತ್ತಿ ಅದಕ್ಕೆ 3 ಗಂಟು ಹಾಕಲಿಕ್ಕಿದೆ. ಆ 3 ಗ್ರಂಥಿ ಹಾಕುವಾಗ ತಂದೆ ಹೇಳ್ತಾನೆ, ಇದು ಮೊದಲನೇದ್ದು ಋಗ್ವೇದದ ಗಂಟು, 2ನೇದ್ದು ಯಜುರ್ವೇದದ ಗಂಟು, 3ನೇದ್ದು ಯಾವುದ್ರದ್ದು ಇರ್ತದೆ? ಅಥರ್ವವೇದದ, ಸಾಮವೇದದ ಗಂಟು. ಹೀಗೆ ವೇದತ್ರಯೇಣ ಆವೃತೋಸ್ಮೀತಿ ಮನ್ಯೇತ. ಇಲ್ಲಿಗೆ ಆ ವಟು ವೇದತ್ರಯದ ಬಂಧನಕ್ಕೆ ಒಳಗಾದ ಅಂತ ಒಂದು ತಿಳ್ಕೊಳ್ಬೇಕು. ಈಗ ಒಂದು ಅನುಸಂಧಾನ ಮಾಡಬೇಕು. ವೇದತ್ರಯದ ಬಂಧನ ಅಂದ್ರೆ ಏನು? ವೇದ ಹೇಳಿದ ಹಾಗೆ ನಡೆಯುವುದಷ್ಟೇ. ಮನೆಯಲ್ಲಿ ಒಂದು ಸಂವಿಧಾನ, ನಮಗೆಲ್ಲ ಸಂವಿಧಾನದ ಬಂಧನ ಇದೆ ಅಂದ್ರೆ ಅರ್ಥ ಏನು? ಆ ಸಂವಿಧಾನ ಏನು ಹೇಳ್ತದೋ, ಕಾನೂನಿನ ಬಂಧನ ನಮಗಿದೆ ಅಂದ್ರೆ ಕಾನೂನು ಏನು ಹೇಳ್ತದೋ ಆ ರೀತಿಯಲ್ಲಿ ನಾವು ನಡಿಬೇಕು ಅಂತ ಅರ್ಥ. ಶ್ರುತಿ ಸ್ಮೃತಿಗಳ ಬಂಧನ ಅಂದ್ರೆ ಅದಕ್ಕೆ ವಿರುದ್ಧವಾಗಿ ನಡಿಬಾರ್ದು ಅಂತ ಅರ್ಥ. ಅಂದ್ರೆ ಒಟ್ಟು ಅಲ್ಲಿಯ ತನಕ ಎಲ್ಲಿ ಬೇಕಾದರೂ ಓಡಾಡ್ಬೋದು, ಉಪನಯನ ಆಗುವಲ್ಲಿಯ ತನಕ. ಅದಕ್ಕೆ ಕೆಲವರು 21 ವರ್ಷಕ್ಕೆ ಉಪನಯನ ಮಾಡಿ. ಈ ಉಪನಯನ ತನಕ ಕಾಮಚಾರ ಅಂದ್ರೆ ಎಲ್ಲಿ ಬೇಕಾದರೂ ಓಡಾಡ್ಬೋದು. ಜೊತೆಗೆ ಕಾಮವಾದ, ಏನು ಬೇಕಾದರೂ ಮಾತಾಡ್ಬೋದು. ಅಮ್ಮನನ್ನು ಏಕವಚನದಲ್ಲಿ ಕರೆಯುವುದು, ಬೈಯುವುದು, ಕಾಲಲ್ಲಿ ಒದಿಯುವುದು ಎಲ್ಲ ಮಾಡ್ಬೋದು. ಏನು ಗೊತ್ತಾಯ್ತಾ? ಏನು ಬೇಕಾದರೂ ಮಾಡ್ಬೋದು ಉಪನಯನ ಆಗುವಲ್ಲೇ ತನಕ. ಆಮೇಲೆ ಕಾಮವಾದ, ಕಾಮಚಾರ, ಕಾಮಭಕ್ಷಣ ಅಂತ ಹೇಳಿದ್ರೆ ಏನು ಬೇಕಾದರೂ ತಿನ್ಬೋದು.
ನಿನ್ನೆ ಮಾಡಿದ್ದು ಯಾವುದೋ ಇದ್ರೆ ಅದನ್ನು ಸ್ವಲ್ಪ ಅಲ್ಲಿ ತೊಟ್ಟಿಗೆ ಹಾಕುವುದಕ್ಕೆ ಅಂತ ಸಿದ್ಧ ಮಾಡಿರ್ತಾರೆ, ಅಲ್ಲೇ ಹೋಗಿ ತಿಂದು ಬಂದರೂ ಕೂಡ ತೊಂದರೆ ಇಲ್ಲ ಮಗುವಿಗೆ. ಅದು ಯಾವುದನ್ನು ಬೇಕಾದ ನಿನ್ನೆ ಅನ್ನವನ್ನು ಇವತ್ತು ತಿನ್ನುವುದು ಕೂಡ ಉಪನಯನದ ತನಕ ತೊಂದರೆ ಇಲ್ಲ, ಕಾಮ ಭಕ್ಷಣ. ಆದರೆ ಯಾವಾಗ ಈ ವೇದತ್ರಯದ ಬಂಧನ ಮೌಂಜಿ ಬಂಧನ ಆಗ್ತದೋ, ಅದಕ್ಕೋಸ್ಕರ ಮುಂಜಿ ಅಂತ ಕನ್ನಡದಲ್ಲಿ ಶಬ್ದ ಬಂದದ್ದು. ನಿಜವಾಗಿ ಮುಂಜಿ ಅನ್ನೋದು ಸಂಸ್ಕೃತದ ಶಬ್ದ ಅಲ್ಲ. ಸಂಸ್ಕೃತದಲ್ಲಿ ಉಪನಯನಕ್ಕೆ ಮೌಂಜಿ ಬಂಧನ ಅಂತ ಹೆಸರು. ಆ ಮೌಂಜಿ ಎಂಬ ಹಗ್ಗದಿಂದ ಬಂಧನ ಮಾಡೋದು. ಅದನ್ನು ಕನ್ನಡದಲ್ಲಿ ಮೌಂಜಿ ಅಂತ ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗಿ ಕೊನೆಗೆ ಮುಂಜಿ ಬಂಧನ ಅಂತಾಗಿ, ಬಂಧನ ಅನ್ನುವುದನ್ನು ನಾವು ಅದಕ್ಕೊಂದು ಉತ್ತರ ಕ್ರಿಯೆ ಮಾಡಿ ಈ ಕಡೆ ಮುಂಜಿ ಅಂತ ಮಾತ್ರ ಉಳಿಸಿಕೊಂಡಿರೋದು ಶಬ್ದವನ್ನು. ವಸ್ತುತಃ ಮೌಂಜಿ ಬಂಧನ ಅಂತ ವಿಧಾನ. ಆ ವಿಧಾನದ ಹಿನ್ನೆಲೆಯೇ ಹೇಳ್ತದೆ ಇವನಿಗೆ ವೇದದ ಬಂಧನ. ಅಂದ್ರೆ ವೇದ ಏನು ಹೇಳ್ತದೆ? ಸತ್ಯಂ ವದ ಧರ್ಮಂ ಚರ ಸಾಧ್ಯಾಯಾತ್ ಮಾ ಪ್ರಮದಃ ಪಿತೃದೇವೋ ಭವ, ಅದಕ್ಕಿಂತ ಮುಂಚೆ ಮಾತೃದೇವೋ ಭವ ಅಂತೆಲ್ಲ ಹೇಳ್ತದೆ. ವೇದ ಏನು ಹೇಳ್ತದೆ ಅದರ ಪ್ರಕಾರ ಇವತ್ತಿನಿಂದ ನಾನು ಬದುಕ್ತೇನೆ ಅನ್ನುವ ಒಂದು ಬಂಧನವನ್ನು ಹಾಕಿಕೊಳ್ಳುವುದು. ಅದಕ್ಕೆ ಬಂಧನ ಹಾಕಬೇಕಾದ್ರೆ ಕೆಲವು ಸಲ ಯಾರಾದ್ರೂ ಕೋಲು ಹಿಡ್ಕೊಂಡು ನಿಲ್ಲಬೇಕಾಗ್ತದೆ, ಕೋಲು ಬೇಕಾಗ್ತದೆ. ಆದ್ರೆ ಅಲ್ಲಿಯ ತನಕ ಉಪನಯನ ಆಗುವಲ್ಲಿಯ ತನಕ ಅವರಿಗೆ ಸಾಕು, ನಾಳೆ ಇವ್ರದ್ದು ಉಪನ್ಯಾಸ ಬೇಡ ಅಂತ ತೀರ್ಮಾನ ಮಾಡಿದ್ದಾರೆ. ಯಾರಾದ್ರೂ ಒಬ್ರು ಕೋಲು ಹಿಡ್ಕೊಳ್ಬೇಕಾಗ್ತದೆ. ಆದ್ರೆ ಇನ್ನೊಬ್ಬರು ಕೋಲು ಹಿಡ್ಕೊಳ್ಳುದು ಎಲ್ಲಿಯ ತನಕ? ಉಪನಯನ ಆಗುವಲ್ಲಿಯ ತನಕ. ಉಪನಯನ ದಿವಸ ಅವನೇ ಕೋಲು ಹಿಡ್ಕೊಳ್ಳುದು. ಇಲ್ಲಿ ತನಕ ನೀವೆಲ್ಲ ಕೋಲು ಹಿಡ್ಕೊಂಡಿದ್ದೀರಿ ನೋಡ್ತೇನೆ ಅಂತ ಅವನಿಗೊಂದು ಕೋಲು ಕೊಡ್ಲಿಕ್ಕಿದೆ. ದಂಡಧಾರಣೆ ಅಂತ ಅದಕ್ಕೆ ಹೆಸರು. ಯಾವುದರ ದಂಡ? ಪಾಲಾಶ, ಮುತ್ತುಗದ ದಂಡ. ಯಾಕಂದ್ರೆ ಪಾಲಾಶ ವೃಕ್ಷಕ್ಕೆ ಚಂದ್ರ ಅಭಿಮಾನಿಯಾಗಿದ್ದಾನೆ. ಹೇಗೆ ಎಕ್ಕೆಯ ಗಿಡಕ್ಕೆ ಸೂರ್ಯ ಅಭಿಮಾನಿ, ಒಂದೊಂದು ವೃಕ್ಷಕ್ಕೆ ಒಂದೊಂದು. ಅಶ್ವತ್ಥಕ್ಕೆ ಬೃಹಸ್ಪತಿ ಅಭಿಮಾನಿಯಾಗಿದ್ದಾನೆ. ಹಾಗೆ ಇದಕ್ಕೆ ಪಾಲಾಶ ಅಂತ ಹೇಳಿದ್ರೆ ಅದು ಚಂದ್ರನಿಗೆ ಸಂಬಂಧಪಟ್ಟಂತಹ ವೃಕ್ಷ. ಮನಸ್ಸಿಗೆ ಸಂಬಂಧಪಟ್ಟ ದೇವತೆಯು ಕೂಡ ಚಂದ್ರ. ಚಂದ್ರಮ ಮನಸೋ ಜಾತಃ ಅಂತ ಪುರುಷ ಸೂಕ್ತ ಹೇಳ್ತದೆ. ಭಗವಂತನ ಮನಸ್ಸಿನಿಂದ ಚಂದ್ರಮನ ಆವಿರ್ಭಾವ ಆಗಿದೆ. ಆದ್ರಿಂದ ಚಂದ್ರ ಮನೋನಿಯಾಮಕ. ಚಂದ್ರ ಪೂರ್ತಿ ಆಕಾಶದಲ್ಲಿ ಇದ್ದಾನೆ ಅಂತ ಹೇಳಿದ್ರೆ ಅವತ್ತು ಸ್ವಲ್ಪ ಮನಸ್ಸು ವಿಕಲವಾಗ್ತದೆ. ಯಾರಿಗೆ ಮನಸ್ಸು ಮೊದಲೇ ಸರಿ ಇರುವುದಿಲ್ವೋ, ನಾವು ನಿಮ್ಮ ಮನಸ್ಸಿಗೆಲ್ಲ ಹೋಗಬೇಕು. ಅಲ್ಲಿ ಆ ಹುಣ್ಣಿಮೆ ಅಮಾವಾಸ್ಯೆ ದಿವಸ ಭಾರಿ ಬಂಧನ ವ್ಯವಸ್ಥೆ ಇರ್ತದೆ. ಯಾಕಂದ್ರೆ ಹುಣ್ಣಿಮೆ ಅಮಾವಾಸ್ಯೆ ಮನೋವಿಕಲರಿಗೆ ಏನೇನೋ ಎಡವಟ್ಟಾಗ್ತದೆ. ಯಾಕಂದ್ರೆ ಚಂದ್ರನ ಶಕ್ತಿ ಅಷ್ಟು ಮನಸ್ಸಿಗೆ ಸಂಬಂಧಪಟ್ಟದ್ದು ಅನ್ನೋದು ಅದರಿಂದ ಕಾಣಿಸ್ತದೆ. ಆದ್ರಲ್ಲೇ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಚಂದ್ರಶಕ್ತಿ ವಿಶೇಷವಾಗಿರುವುದರಿಂದ ಮನಸ್ಸಂಬಂಧಿಯಾದ ಅನುಸಂಧಾನಕ್ಕೆ ಸಂಬಂಧಪಟ್ಟ ಶಾಸ್ತ್ರ ಪಾಠಗಳನ್ನು ಅವತ್ತು ಮಾಡಬಾರ್ದು, ಅದರ ಆ ಕಡೆ ಈ ಕಡೆಯೂ ಮಾಡಬಾರ್ದು ಅಂತ ಅನಧ್ಯಯನ ಅಂತ ಅದಕ್ಕೆ ಹೆಸರು. ಅಂತಹ ಚಂದ್ರನಿಗೆ ಸಂಬಂಧಪಟ್ಟಂತಹ ದಂಡ ಅದನ್ನು ಕೈಯಲ್ಲಿ ಹಿಡ್ಕೊಂಡಾಗ ನಮ್ಮ ಮನಸ್ಸಿನ ನಿಯಂತ್ರಣ ತನಗೇ ಬರ್ತದೆ ಅಂತೆ. ಆದ್ರಿಂದ ಕೈಯಲ್ಲಿ ದಂಡ ಹಿಡ್ಕೊಳ್ಳುವುದು ಯಾಕೆ? ನಾಯಿಯನ್ನು ಓಡಿಸುವುದಕ್ಕಲ್ಲ. ಉಪನಯನದಲ್ಲಿ ದಂಡ ಯಾಕೆ ಹಿಡ್ಕೊಳ್ಳುವುದು ಅಂದ್ರೆ ಅದಾಂತಂ ದಮಯಿತ್ವಾ ಮಾಂ ಮಾರ್ಗೇ ಸಂಸ್ಥಾಪಯನ್ ಸ್ವಯಂ ದಂಡ ಕರೇ ಸ್ಥಿತೋ ಯಸ್ಮಾತ್ ತಸ್ಮಾತ್ ರಕ್ಷಯತೋ ಭಯಂ. ಇನ್ನೊಬ್ಬರ ಕೈಯಲ್ಲಿ ದಂಡ ಇದ್ದು ನಾವು ಸರಿಯಾಗಿದ್ರೆ ನಾವು ಸರಿಯಾಗಿಲ್ಲ ಅಂತಲೇ ಅರ್ಥ. ಪೊಲೀಸರಿದ್ದಾರೆ ಅಂತ ಕಳ್ಳತನ ಮಾಡದೇ ಇದ್ರೆ ಅವನಿಗೆ ಕಳ್ಳ ಅಂತಲೇ ಹೆಸರು. ಮತ್ತೆ ಕಳ್ಳತನ ಯಾಕೆ ಮಾಡಬಾರ್ದು ಅಂತ ಸ್ವಾತ್ಮ ನಿಯಂತ್ರಣ ಬೇಕು. ಇನ್ನೊಬ್ಬರಿಂದಾಗಿ ನಿಯಂತ್ರಣ ಅಲ್ಲ, ನಮ್ಮ ದಂಡ ನಮ್ಮ ಕೈಯಲ್ಲಿ ಇರಬೇಕು. ಅವ ಮಾವುತ ಅಂಕುಶ ಹಿಡಿದಿದ್ದಾನೆ ಅಂತ ಆನೆ ಸುಮ್ಮನೆ ಇದ್ರೆ ಅದು ಅವನ ಪ್ರೇರಣೆಯಿಂದ ಸುಮ್ಮನೆ ಇದೆ. ಅದು ಸ್ವತಃ ದುರ್ದಾಂತ ಅಂತಲೇ ಅರ್ಥ. ಅಂಕುಶವನ್ನು ಆನೆ ಹಿಡ್ಕೊಂಡ್ರೆ ಅದು ಶ್ರೇಷ್ಠ. ಅಂತ ಗಜಮುಖನಾದಂತಹ ಗಣಪತಿ ಕೈಯಲ್ಲಿ ಅಂಕುಶಧಾರಿಯಾಗಿದ್ದಾನೆ ಅಂದ್ರೆ ಏನು ಸೂಚನೆ ಮಾಡ್ತಾನೆ? ನಮ್ಮ ನಿಯಂತ್ರಣ ನಮ್ಮ ಕೈಯಲ್ಲಿರಬೇಕು, ಸ್ವಾತ್ಮ ನಿಯಂತ್ರಣ. ಉಪನಯನದ ದಿವಸವೇ ಯಾವತ್ತು ಗಾಯತ್ರಿಯ ಶಕ್ತಿ ಆತನಲ್ಲಿ ಪ್ರಾದುರ್ಭಾವಗೊಳ್ಳುತ್ತದೆ ಅವತ್ತಿನಿಂದ ಸ್ವಾತ್ಮ ನಿಯಂತ್ರಣ. ಇನ್ನೊಬ್ರು ಹೇಳ್ತಾರೆ ಅಂತ ಬೆಳಗ್ಗೆ 5 ಹೇಳುವುದಲ್ಲ, ತಾನೇ 5 ಹೇಳುವಂಥದ್ದು. ಈ ಸ್ವಾತ್ಮ ನಿಯಂತ್ರಣ ಪ್ರಾಪ್ತಿಯಾಗಬೇಕು ಅನ್ನುವ ದೃಷ್ಟಿಯಿಂದಲೇ ಆತನ ಕೈಯಲ್ಲಿ ಒಂದು ಪಾಲಾಶ ದಂಡ ಧಾರಣೆ ಮಾಡಿಸ್ತಕ್ಕಂತಹ ವಿಧಾನವು ಉಪನಯನದಲ್ಲಿದೆ. ಈ ಎಲ್ಲ ಪ್ರಕ್ರಿಯೆ ಒಂದು ವಿಪ್ರನಾದಂತಹ ವ್ಯಕ್ತಿಗೆ, ವಿಪ್ರ ಅನ್ನುವ ಶಬ್ದಕ್ಕೆ ಅರ್ಥವೇ ವೇದಾಧ್ಯಯನ ಮಾಡುವವ ಅಂತ. ವಿಶೇಷೇಣ ಪೂರಣಾದ್ ವಿಪ್ರ, ವೇದಾಭ್ಯಾಸದಿಂದ ತುಂಬಿಸಿಕೊಳ್ಳುವುದರಿಂದಲೇ ಅವನಿಗೆ ವಿಪ್ರ ಅಂತ ಹೆಸರು. ಆ ವಿಪ್ರನಾದಂತಹ ವ್ಯಕ್ತಿಗೆ ಉಪನಯನ ಅನ್ನುವುದು ಒಂದು ದೊಡ್ಡ ಹಬ್ಬವಾಗ್ತದೆ. ಅದನ್ನು ಸೂಚನೆ ಮಾಡುವುದಕ್ಕೋಸ್ಕರ, ಅದು ಎಷ್ಟು ದೊಡ್ಡ ಹಬ್ಬ ಅಂತ ನಮಗೆ ಖುಷಿಗೊಳಿಸಿ ಆ ಅನುಷ್ಠಾನದಲ್ಲಿ ಶ್ರದ್ಧೆಯನ್ನು ಮೂಡಿಸುವುದಕ್ಕೋಸ್ಕರವೇ ಭಗವಂತ ತಾನು ವಾಮನನಾಗಿ ಆವಿರ್ಭವಿಸಿದ್ದಾನೆ. ಒಂದು 5 ನಿಮಿಷದಲ್ಲಿ ವಾಮನನ ಕಥೆಗೆ ಪ್ರವೇಶ ಮಾಡುವ. ವಾಮನನ ಕಥೆ ಏನು? ಬಲಿ ಅಂತ ಒಬ್ಬ ರಾಜ ಇದ್ದ. ಇನ್ನು ಸುಲಭ, ನಿಮಗೆ ಮಕ್ಕಳಿಗೆ ಅರ್ಥ ಆಗ್ತದೆ. ರಾಜನ ಹೆಸರೇನು? ಬಲಿ. ಬಲಿ ಅಂತ ಒಬ್ಬ ರಾಜ ಇದ್ದ. ಬಲಿರಾಜನ ಅಪ್ಪನ ಹೆಸರು
ವಿರೋಚನ. ವಿರೋಚನನ ಅಪ್ಪನ ಹೆಸರು ಪ್ರಹ್ಲಾದ. ಪ್ರಹ್ಲಾದನ ಅಪ್ಪ ಹಿರಣ್ಯಕಶ್ಯಪ ಅಲ್ಲ, ಹಿರಣ್ಯಕಶಿಪು. ಆ ಹಿರಣ್ಯಕಶಿಪಿನ ಅಪ್ಪ ಕಶ್ಯಪ. ಕಶ್ಯಪನ ಅಪ್ಪ ಮರೀಚಿ. ಮರೀಚಿಯ ಅಪ್ಪ ಬ್ರಹ್ಮ. ಬ್ರಹ್ಮನ ಅಪ್ಪ ನಮ್ಮ ನಾರಾಯಣ. ಅಯ್ಯಪ್ಪ ಅಲ್ಲ, ನಾರಾಯಣ. ಹೀಗೆ ನಾರಾಯಣನ ವಂಶದಲ್ಲೇ ಸಾಕ್ಷಾತ್ತಾಗಿ ಆವಿರ್ಭವಿಸಿರ್ತಕ್ಕಂತಹ ಒಬ್ಬ ಶ್ರೇಷ್ಠ ರಾಜ ಬಲಿ. ಆ ಬಲಿಗೆ ಆಸೆ ಜಾಸ್ತಿ ಅಂತೆ. ಏನು ಆಸೆ ಅಂದರೆ, ಅವನಿಗೆ ಎಷ್ಟೆಷ್ಟೋ ಇದೆ, ಬೇಕಾದ ಸುಖಭೋಗಗಳೆಲ್ಲ ಇದೆ. ಆದರೆ ಅವನ ಅಣ್ಣನ ಸ್ಥಾನದಲ್ಲಿ ಬರತಕ್ಕಂತಹ ಇಂದ್ರನ ಆಸನದ ಮೇಲೆ ಅವನಿಗೆ ಆಸೆ. ನಾನು ಆ ಇಂದ್ರಾಸನದಲ್ಲಿ ಕೂತುಕೊಳ್ಬೇಕು. ಇಂದ್ರನಿಗೆ ಸಂಬಂಧಪಟ್ಟಂತಹ ಏನೇನು ವಸ್ತುಗಳಿದ್ದಾವೆ, ಅದು ಅಪ್ಸರ ಸ್ತ್ರೀಯರಿರ್ಬೋದು ಅಥವಾ ಅಮೃತ ಕಲಶಗಳಿರ್ಬೋದು, ಅವನಿಗೆ ಸಂಬಂಧಪಟ್ಟ ಉಚ್ಚೇಶ್ರವಸ್ಸು ಐರಾವತ ಮೊದಲಾದಂತಹ ಸಾಧನಗಳಿರ್ಬೋದು, ಚಿಂತಾಮಣಿ, ಕಾಮಧೇನು, ಜೊತೆಗೆ ಕಲ್ಪವೃಕ್ಷಗಳಿರ್ಬೋದು, ಎಲ್ಲವನ್ನೂ ತಾನು ತನ್ನಲ್ಲಿ ಇಟ್ಟುಕೊಳ್ಬೇಕು ಅನ್ನೋ ಒಂದು ದುರಾಸೆ ಆತನಲ್ಲಿ ಬಂತು. ಈ ದುರಾಸೆ ಅದನ್ನು ಆಫ್ ಮಾಡದೆ ಒಂದು ಸಮಸ್ಯೆ ಆಗಿದೆ. ಇರಲಿ. ಆ ದುರಾಸೆ ಬಂದದ್ರಿಂದ ಆತ ದೇವಲೋಕದ ಮೇಲೆ ತಾನು ಆಕ್ರಮಣವನ್ನು ಮಾಡ್ತಾನೆ. ಈ ಆಕ್ರಮಣವನ್ನು ಮಾಡುವುದಕ್ಕೆ ಆತನಲ್ಲಿದ್ದಂತಹ ಅದ್ಭುತವಾದಂತಹ ಶಕ್ತಿಯೂ ಕಾರಣವಾಗಿದೆ. ಆ ಶಕ್ತಿಯನ್ನು ಕೊಟ್ಟದ್ದು ಯಾರು ಅಂತ ಹೇಳಿದರೆ ಭೃಗುವಂಶದ ಶ್ರೇಷ್ಠರು, ಅವನ ಪುರೋಹಿತರು. ಅವನಿಗೆ ಪುರೋಹಿತರ ಮೇಲೆ ಭಾರೀ ಶ್ರದ್ಧೆ. ಪುರೋಹಿತರ ಹೆಸರೇನು? ಶುಕ್ರ ಅಂತ, ಶುಕ್ರಾಚಾರ್ಯ ಅಂತ ಕರಿಬೇಕು. ಬರೀ ಶುಕ್ರ ಅಂತ ಏಕವಚನದಲ್ಲಿ ಕರೆಯುವ ಹಾಗಿಲ್ಲ. ಶುಕ್ರಾಚಾರ್ಯರು ಆತನ ಪುರೋಹಿತರು. ಆ ಪುರೋಹಿತರಿಗೆ ಮಕ್ಕಳಿದ್ದಾರೆ, ಚವನ ಮೊದಲಾದಂತಹ ಮಕ್ಕಳು. ಭೃಗುವಂಶದವರು ಒಂದು 100-120 ಜನ ಇದ್ದಾರೆ. ಇವರೆಲ್ಲರೂ ಕೂಡ ಈ ಬಲಿಯನ್ನು ಭಾರೀ ಶಕ್ತಿ ಸಂಪನ್ನರಾಗಿ ಮಾಡ್ತಾರೆ. ಹೇಗೆ ಶಕ್ತಿ ಸಂಪನ್ನರಾಗಿಸುವುದು ಅಂದರೆ, ಆತನಿಗೆ ಅಭಿಷೇಕ ಮಾಡಿದರಂತೆ. ಭಾಗವತ ಹೇಳ್ತದೆ, ಕೃತ ಅಭಿಷೇಕಸ್ಥೈಹಿ ಭೃಗುಭಿಹಿ. ಭೃಗುಗಳಿಂದ ಇವರಿಗೊಂದು ಅಭಿಷೇಕ ನಡೆಯಿತು. ಅಭಿಷೇಕ ಮಾಡುವುದಕ್ಕಿಂತ ಮುಂಚೆ ಒಂದು ಯಜ್ಞ ನಡೆಯಿತು. ಆ ಯಜ್ಞವನ್ನು ಮಾಡಿದ ಮೇಲೆ ಯಜ್ಞದ ಈಶಾನ್ಯ ಮೂಲೆಯಲ್ಲಿ ಕಲಶವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ವಿಷ್ಣು ಸಂಬಂಧಿಯಾದಂತಹ ಆಹುತಿಯನ್ನು ಕೊಟ್ಟಿದ್ದಾರೆ. ಆ ಯಜ್ಞದಲ್ಲಿ ಏನು ಶಕ್ತಿ ಸಂಚಯನವಾಯಿತು ಅದನ್ನು ಪೂರ್ತಿ ಕಲಶದಲ್ಲಿ ಪ್ರಾವಾಹನೆಗೊಳಿಸಿದ್ದಾರೆ. ಆಮೇಲೆ ಕಲಶವನ್ನು ಮುಟ್ಟಿಕೊಂಡು ನ್ಯಾಸ ಮಾಡಿದ್ದಾರಂತೆ ಭೃಗುಗಳು. ಸಮಗ್ರ ನ್ಯಾಸಗಳನ್ನು ಅಂದರೆ ತತ್ವದೇವತೆಗಳನ್ನೆಲ್ಲ ಅದರಲ್ಲಿ ಕೂಡಿಸಿ ಪಕ್ಕದಲ್ಲಿ ಈ ಬಲಿಯನ್ನು ಕೂಡ ಕೂಡಿಸಿದರು. ಬಲಿಯನ್ನು ಕೂಡಿಸಿ ಬಲಿಯಲ್ಲೂ ಕೂಡ ಶರೀರದಲ್ಲಿ ನ್ಯಾಸಗಳನ್ನು, ಯಾವ ಭಾಗದಲ್ಲಿ ಯಾವ ದೇವತೆಗಳ ಸನ್ನಿಧಾನ ಬರಬೇಕು, ಆಮೇಲೆ ಬೇರೆ ಬೇರೆ ರೀತಿಯ ಕವಚ ಮಂತ್ರಗಳು, ಆ ಕವಚ ಮಂತ್ರದಿಂದ ಎಲ್ಲ ನ್ಯಾಸವನ್ನು ಮಾಡಿ ಕೊನೆಗೆ ಈ ಕಲಶದಿಂದ ಅವನಿಗೆ ಅಭಿಷೇಕ ಮಾಡಿದರು. ಅಭಿಷೇಕ ಆಗುವಲ್ಲಿಯ ತನಕ ಬಲಿ ಸಾಮಾನ್ಯನಾಗಿದ್ದ. ಈ ಅಭಿಷೇಕವಾದ ಕೂಡಲೇ ಬಲಿಯಲ್ಲಿ ಸೂರ್ಯ ತೇಜಸ್ಸು ಕಾಣಿಸಿಕೊಂಡಿತು. ಅವ ಒಂದು ವಿಶಿಷ್ಟ ವರ್ಚಸ್ವಿಯಾಗಿ ಹೋದ. ಈ ವರ್ಚಸ್ಸನ್ನು ನೋಡಿ ಎಲ್ಲರಿಗೂ ಆಶ್ಚರ್ಯ. ಇದೇನು ಭೃಗುಗಳು ಒಂದು ವಿಶಿಷ್ಟವಾದ ಶಕ್ತಿಯನ್ನು ಈತನಲ್ಲಿ ತುಂಬಿಸಿದ್ದಾರೆ. ಅಲ್ಲಿಯ ತನಕ ಮೃದುವಾಗಿದ್ದ ಆತನ ಶರೀರ ಈಗ ಕೈಟಭ ಸ್ವರೂಪವಾಯಿತಂತೆ. ಬಹಳ ಕಠಿಣವಾಯಿತು, ವಜ್ರ ಸನ್ನಹನ ದೇಹನಾದಂತೆ. ಆತನಿಗೆ ಆ ಯಜ್ಞದಲ್ಲಿ ಮತ್ತೊಂದು ಆಹುತಿ ಹಾಕಿದಾಗ ಯಜ್ಞದಿಂದ ಒಂದು ರಥ ಎದ್ದು ಬಂದಂತಹ ಸೌವರ್ಣ ರಥ. ಆ ರಥದ ಜೊತೆಗೆ ಬಿಲ್ಲು, ಬಾಣ, ಬತ್ತಳಿಕೆ ಎಲ್ಲವೂ ಕೂಡ ಬಂದಿದೆ. ಅವೆಲ್ಲವನ್ನು ಧಾರಣೆ ಮಾಡಿಕೊಳ್ತಾನೆ ಇವ. ಆ ಭೃಗುಗಳು ತುಂಬಿಸಿದಂತಹ ಮಹಾಶಕ್ತಿಯಿಂದ ಆ ರಥದಲ್ಲಿ ತಾನು ಕುಳಿತುಕೊಂಡು ತಾನು ದೇವಲೋಕದ ಮೇಲೆ ಆಕ್ರಮಣವನ್ನು ಮಾಡಿದ. ದೇವಲೋಕಕ್ಕೆ ಯಾವಾಗ ಇವ ಬರ್ತಾ ಇದ್ದಾನೆ ಆವಾಗ ದೇವತೆಗಳೆಲ್ಲ ಯುದ್ಧಕ್ಕೆ ಸನ್ನದ್ಧರಾದರು. ಆದರೆ ಇವನ ತೇಜಸ್ಸು ವರ್ಚಸ್ಸನ್ನು ನೋಡಿ ಹೆದರಿದರಂತೆ. ತಮ್ಮ ಪುರೋಹಿತರಾದ ಬೃಹಸ್ಪತ್ಯಾಚಾರ್ಯರ ಹತ್ರ ಹೋದರು. ಈಗ ಇವರ ಪುರೋಹಿತರು ಯಾರು? ಶುಕ್ರಾಚಾರ್ಯ. ದೇವತೆಗಳ ಪುರೋಹಿತರು ಯಾರು? ಬೃಹಸ್ಪತ್ಯಾಚಾರ್ಯರು. ತಮ್ಮ ಪುರೋಹಿತರ ಹತ್ರ ಹೋದ್ರು. ಅವರ ಪುರೋಹಿತರು ಇಷ್ಟೆಲ್ಲ ಮಾಡಿದ್ದಾರೆ, ನೀವು ನಮಗೆ ಯಾಕೆ ಮಾಡಲಿಲ್ಲ ಅಂತ ಪುರೋಹಿತರ ಮೇಲೆ ಆಕ್ಷೇಪ. ಬೃಹಸ್ಪತ್ಯಾಚಾರ್ಯ ಹೇಳಿದ್ರು, ಈಗ ಸದ್ಯಕ್ಕೆ ಯಾವ ಯಜ್ಞ ಯಾಗ ಮಾಡಿದರೂ ನಾವು ಶುಕ್ರಾಚಾರ್ಯರ ಶಕ್ತಿಯನ್ನು, ಈ ಬಲಿಯನ್ನು ಎದುರಿಸುವುದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನೀವೀಗ ಅವನನ್ನು ಸ್ವಾಗತಿಸಿ ಅವನ ಪಾದ ಪ್ರಕ್ಷಾಲನೆ ಮಾಡಿ ನಿನಗೇನು ಬೇಕೋ ಎಲ್ಲ ತೆಗೋ ಅಂತ ಹೇಳಿ, ಆಮೇಲೆ ಅವ ನಿಮ್ಮನ್ನು ಊರು ಬಿಟ್ಟು ಹೋಗಿ ಅಂತ ಹೇಳಿದರೆ ಹೊರಟು ಹೋಗಿ ಅಂತ. ಅವನು ನಿಮ್ಮ ಹೇಗೂ ಅಣ್ಣ ತಮ್ಮ, ಎಲ್ಲರೂ ಅಣ್ಣ ತಮ್ಮಂದಿರಲ್ವ ನೀವು, ದ್ವಿತೀಯರ ಮಕ್ಕಳಲ್ವಾ. ಆದ್ದರಿಂದಾಗಿ ಅವನನ್ನು ಸ್ವಾಗತಿಸಿ ಸದ್ಯಕ್ಕೆ ಮುಂದಕ್ಕೆ ಅವನು ಯಾವ ಭೃಗುವಂಶಜರ ತಪಶಕ್ತಿಯಿಂದ ಈ ಸ್ಥಾನವನ್ನು ಪಡೆದಿದ್ದಾನೋ ಅದೇ ಭೃಗುವಂಶಜರನ್ನು ಅವಮಾನ ಮಾಡಿ ಅವ ಕೆಳಗೆ ಬೀಳ್ತಾನೆ. ಆಗ ಬಂದು ಮತ್ತೆ ಸಿಂಹಾಸನದಲ್ಲಿ ಕೂತುಕೊಳ್ಳಿ. ಹೀಗೆ ಬೃಹಸ್ಪತ್ಯಾಚಾರ್ಯರು ಉಪದೇಶವನ್ನು ಆಲಿಸಿದಂತಹ ದೇವತೆಗಳು ಅವನನ್ನು ಸ್ವಾಗತಿಸ್ತಾರೆ. ಅವನನ್ನು ನೀನೇ ಇಂದ್ರ, ನೀನೇ ಚಂದ್ರ ಅಂತ ಹೊಗಳ್ತಾರೆ.
ತಂದು ಸಿಂಹಾಸನದಲ್ಲಿ ಕೂಡಿಸ್ತಾರೆ. ನಾನು ಹೇಳಿದ ಹಾಗೆ ನೀವು ಕೇಳಬೇಕು ಅಂತ ಬಲಿ ಹೇಳಿದ. ನಾವು ಬೇರೆ ಕಡೆಗೆ ಹೋಗುವುದಕ್ಕೆ ಅನುಮತಿ ಕೊಡಬೇಕು ಅಂತ ಇವರು ಕೇಳಿದರು. ಇವರೆಲ್ಲ ಅಲ್ಲಿಂದ ಕಾಲು ಕಿತ್ತರು. ಎಲ್ಲಿ ಹೋಗಿದ್ದಾರೆ ಅಂತ ಇಂದ್ರಾದಿಗಳ ಸುದ್ದಿ ಇಲ್ಲ. ಯಾರಿಗೆ? ಇಂದ್ರಾದಿಗಳ ತಾಯಿಯಾದಂತಹ ಅದಿತಿ ದೇವಿಗೆ ಸುದ್ದಿ ಇಲ್ಲ. ಮಕ್ಕಳೆಲ್ಲಿದ್ದಾರೆ? ಅವರ ಸಿಂಹಾಸನವೂ ಇಲ್ಲ, ಏನೂ ಇಲ್ಲ. ತನ್ನ ಮಕ್ಕಳು ಕಾಣಿಸ್ತಾ ಇಲ್ಲ ಅಂತಾದಾಗ ಅದಿತಿ ದೇವಿ ತನ್ನ ಮಕ್ಕಳ ಪಾಲನೆಗೋಸ್ಕರ ಭಗವಂತನನ್ನು ಶರಣು ಹೊಂದಿದ್ದಾಳೆ. ಆ ಭಗವಂತ ತಾನು ವಾಮನನಾಗಿ ಅವತರಿಸುವುದಕ್ಕೆ ಸಂಕಲ್ಪಿಸಿದ್ದಾನೆ ಅನ್ನುವ ಚಿಂತನೆಯ ಜೊತೆಗೆ ಇವತ್ತಿನ ಅನುಸಂಧಾನವನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ನಾಳೆ 6 ಗಂಟೆಗೆ